ನಮಗೆ ಅಟ್ಲೀಸ್ಟ್ ಒಂದ್ಸಲನಾದ್ರೂ ಯೋಚನೆ ಖಂಡಿತ ಬಂದಿರುತ್ತೆ. ಯಾವ್ದಾದ್ರೂ ದೇವ್ರು ಪ್ರತ್ಯಕ್ಷವಾಗಿ ಮ್ಯಾಜಿಕಲ್ ಪವರ್ಸ್ ಗಳನ್ನ ವರವಾಗಿ ಕೊಟ್ರೆ ಎಷ್ಟೊಂದು ಸಖತ್ತಾಗಿರುತ್ತೆ ಅಲ್ವಾ ಅನ್ನೋದಾಗಿ ನಾವು ಖಂಡಿತ ಯೋಚಿಸಿರ್ತೀವಿ. ಅಂಡ್ ಇವತ್ತಿನ ನಮ್ಮ ಮೂವಿಯಲ್ಲವೇ ಕೂಡ ಒಬ್ಬ ವ್ಯಕ್ತಿಗೆ ಹುಟ್ಟಿನಿಂದಲೇ ತುಂಬಾನೇ ಮ್ಯಾಜಿಕಲ್ ಸೂಪರ್ ಪವರ್ ಗಳೆಲ್ಲ ಇರ್ತಾ ಇದೆ. ಆದ್ರೆ ಆ ಜಾದು ಶಕ್ತಿಗಳು ಅವನಿಗೆ ವರವಾಗುವ ಬದಲು ಶಾಪವಾಗಿ ಬದಲಾಗುತ್ತೆ. ಆ ರೀತಿ ಮ್ಯಾಜಿಕಲ್ ಪವರ್ ಗಳು ಇರೋದ್ರಿಂದ ಯಾವ ಯಾವ ಕಷ್ಟಗಳನ್ನ ಎದುರಿಸಬೇಕಾಗಿ ಬರುತ್ತೆ. ಅಲ್ದೆ ಅವನ್ಗೆ ಆ ಶಕ್ತಿಗಳು ಬಂದಿದ್ದಾದ್ರೂ ಯಾಕೆ, ನಂತರ ಅವನ ಕತೆ ಏನಾಗುತ್ತೆ ಅನ್ನೋದನ್ನೇ ನೋಡೋಣ. ಅಂದ್ಹಾಗೆ ಆ ಮೂವಿ 2015 ನಲ್ಲಿ ರಿಲೀಸ್ ಆಗಿರುವ ಪ್ಯಾನ್. ಸರಿ, ಇನ್ನು ತಡವನ್ನ ಮಾಡದೆ ಡೈರೆಕ್ಟ್ ಆಗಿ ವಿಡಿಯೋಗೆನೆ ಹೋಗೋಣ. ಆದ್ರೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗ್ಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಹಾಗಿದ್ರೆ ಇವತ್ತಿನ ಮೂವಿಯ ಮಾಯಾ ಲೋಕಕ್ಕೆ ಎಂಟ್ರಿಯನ್ನ ಕೊಡೋಣ. ನಮ್ಮ ಇವತ್ತಿನ ಮೂವಿ ಶುರುವಾಗೋದೆ ಕತ್ತಲೆ ತುಂಬಿರುವ ಮಧ್ಯರಾತ್ರಿಯಲ್ಲಿ. ಯಾರೋ ಒಬ್ಬಳು ಲೇಡಿ ತನ್ನ ಮಗುವನ್ನ ಎತ್ಕೊಂಡು ತುಂಬಾನೇ ಭಯದಿಂದ ಯಾವುದೋ ಒಂದು ಜಾಗಕ್ಕೆ ಹೋಗ್ತಾ ಇದ್ದಾಳೆ. ಅವಳನ್ನ ನೋಡಿದ್ರೆ ಯಾವ ರೀತಿ ಅನ್ಸುತ್ತೆ ಅಂದ್ರೆ ಯಾರೋ ಇವಳಿಗೆ ತೊಂದ್ರೆ ಕೊಡಕ್ಕೆ ಬರ್ತಾ ಇದ್ದಾರೇನೋ, ಅಥವಾ ಇವಳು ಬೇರೆ ಯಾವ್ದೋ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾಳೇನೋ ಅನ್ನೋ ಹಾಗೆ ತುಂಬಾನೇ ಟೆನ್ಷನ್ ಅಲ್ಲಿ ತನ್ನ ಮಗುವನ್ನ ಎತ್ಕೊಂಡು ಬಂದು ಒಂದು ಅನಾಥಾಶ್ರಮದ ಮುಂದೆ ಮಡುಗ್ತಾ ಇದ್ದಾಳೆ. ನಂತರ ಅವಳ ಕುತ್ತಿಗೆಯಲ್ಲಿರುವ ಒಂದು ಲಾಕೆಟ್ ಅನ್ನ ತೆಗೆದು ಆ ಪುಟ್ಟ ಮಗುವಿಗೆ ಹಾಕಿ ಅಂಡ್ ಅವಳು ಬರ್ದಿಡ್ತಾ ಇರುವ ಒಂದು ಲೆಟರ್ ಅನ್ನುವೇ ಕೂಡ ಆ ಮಗುವಿನ ಹತ್ರವಾಗಿ ಮಡಗಿ ವಾಪಸ್ ಹೋಗಿ ಬಿಡ್ತಾಳೆ. ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಹಲವಾರು ವರ್ಷಗಳ ನಂತರವಾಗಿ ತೋರಿಸ್ತಾರೆ. ಅನಾಥಾಶ್ರಮದ ಮುಂದೆ ಒಂದು ಚಿಕ್ಕ ಮಗುವನ್ನ ಬಿಟ್ಟು ಹೋಗಿದ್ಲು ಅಲ್ವಾ, ಅಂಡ್ ಇವಾಗ ಅವನು ಸ್ವಲ್ಪ ಚೆನ್ನಾಗಿನೇ ಬೆಳ್ಕೊಂಡಿರ್ತಾ ಇದ್ದಾನೆ. ಹಾಗೆ ಅವನ ಹೆಸರು ಬಂದು ಪೀಟರ್. ಅಲ್ಲದೆ ಇವನೇನೆ ನಮ್ಮ ಇವತ್ತಿನ ಸ್ಟೋರಿಯ ಹೀರೋ. ಇನ್ನು ಹೊರಗಡೆ ಸಿಚುವೇಶನ್ ನೋಡೋದಾದ್ರೆ ದೇಶಗಳ ನಡುವೆ ವಾರ್ ಸ್ಟಾರ್ಟ್ ಆಗಿ ಬಿಟ್ಟು ಯುದ್ಧದ ಪರಿಸ್ಥಿತಿಯಲ್ಲೇ ಇರ್ತಾ ಇದೆ. ಈ ರೀತಿ ಹೊರಗಡೆ ಯುದ್ಧದ ಪರಿಸ್ಥಿತಿ ಇರೋದ್ರಿಂದ ಅನಾಥಾಶ್ರಮದಲ್ಲಿ ಇರ್ತಾ ಇರುವ ಮಕ್ಕಳಿಗೆ ಸರಿಯಾಗಿ ಊಟನೇ ಸಿಗ್ತಾ ಇಲ್ಲ. ಸೊ ಎಲ್ಲಾ ಮಕ್ಳುವೆ ತುಂಬಾನೇ ಬೇಜಾರಿನಲ್ಲಿ ಇರ್ತಾ ಇದ್ದಾರೆ. ಅಂಡ್ ನಮ್ಮ ಪೀಟರ್ಗೆ ಒಬ್ಬ ಫ್ರೆಂಡ್ ಇರ್ತಾ ಇದ್ದು ಅವನಿಗೆ ಇಲ್ಲಿನ ವಾರ್ಡನ್ ಮೇಲೆನೆ ತುಂಬಾನೇ ಡೌಟ್ ಇರ್ತಾ ಇದೆ. ಲೋ ಪೀಟರ್, ನನ್ಗೆ ಯಾಕೋ ಈ ವಾರ್ಡನ್ ಮೇಲೆನೆ ಡೌಟ್ ಕಣೋ, ಇವ್ರ ಹತ್ರ ತುಂಬಾನೇ ಫುಡ್ ಇರ್ತಾ ಇದೆ, ಆದ್ರೂ ಯುದ್ಧದ ಹೆಸರನ್ನ ಹೇಳ್ಕೊಂಡು ನಮ್ಗೆ ಫುಡ್ ಅನ್ನ ಕೊಡ್ತಾ ಇಲ್ಲ ಕಣೋ, ನಮ್ಮ ಫುಡ್ ಅನ್ನುವೇ ಅವರೇ ತಿಂತಾ ಇದ್ದಾರೆ ಕಣೋ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ತಾನೆ. ಅದಕ್ಕೆ ನಮ್ಮ ಪೀಟರ್ ಕೂಡ ಸರಿ, ಹಾಗಿದ್ರೆ ಒಂದ್ ವೇಳೆ ಅವರು ಫುಡ್ ಅನ್ನ ಬಚ್ಚಿ ಮಡುಗ್ತಾ ಇದ್ರೆ ಆ ವಾರ್ಡನ್ ಇಲ್ದೇ ಇರುವ ಟೈಮ್ ಅಲ್ಲಿ ಅವರ ರೂಮ್ಗೆನೆ ಹೋಗಿ ಎಲ್ಲವನ್ನ ಚೆಕ್ ಮಾಡಿ ಬರೋಣ ಅನ್ನೋದಾಗಿ ಪ್ಲಾನ್ ಅನ್ನ ಮಾಡ್ತಾರೆ. ಅಂಡ್ ಅದೇ ರೀತಿಯಾಗಿ ಆ ವಾರ್ಡನ್ ಇಲ್ದೇ ಇರುವ ಒಂದು ಸೂಪರ್ ಆದ ಟೈಮ್ ಅನ್ನ ನೋಡಿ ಆ ವಾರ್ಡನ್ ಲೇಡಿಯ ರೂಮಿಗೆನೆ ಬರ್ತಾರೆ. ಆ ರೀತಿಯಲ್ಲಿ ಬಂದು ನೋಡ್ಬೇಕಾದ್ರೆ ತುಂಬಾನೇ ಫುಡ್ ಅನ್ನ ಸ್ಟೋರ್ ಮಾಡಿ ಮಡಗಿರ್ತಾ ಇದ್ದಾರೆ. ನಮ್ಗೆ ಸರಿಯಾಗಿ ಫುಡ್ ಸಿಗ್ತಾ ಇಲ್ಲ ಅಂತ ನಾವು ಬೇಜಾರಾಗ್ತಾ ಇದ್ರೆ ಇವರು ನೋಡಿದ್ರೆ ತಮಗೆ ಬೇಕಾದ ಎಲ್ಲಾ ಫುಡ್ ಅನ್ನ ಸ್ಟೋರ್ ಮಾಡಿ ಮಡಿಕೊಳ್ತಾ ಇದಾರಲ್ಲ ಅನ್ನೋದಾಗಿ ಇಬ್ಬರುವೆ ತುಂಬಾನೇ ಕೋಪವನ್ನ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಇವರು ಇನ್ನ ಏನೇನನ್ನ ಇಲ್ಲಿ ಬಚ್ಚಿ ಮಡಗಿರ್ತಾ ಇದ್ದಾರೆ ನೋಡೋಣ ಅನ್ನೋದಾಗಿ ಚೆಕ್ ಮಾಡ್ಕೊಂಡು ಮುಂದಕ್ಕೆ ಬರ್ತಾ ಇರ್ಬೇಕಾದ್ರೆ ಇಬ್ಬರುವೆ ಒಂದು ಡಿಸ್ಕಷನ್ ಅನ್ನ ಶುರು ಮಾಡ್ತಾರೆ. ನಮ್ಮ ಆಶ್ರಮದಲ್ಲಿ ಇದ್ದಕ್ಕಿದ್ದಾಗೆ ಹಲವಾರು ಮಕ್ಕಳುಗಳು ಯಾಕೆ ಕಾಣೆ ಆಗ್ತಾ ಇದ್ದಾರೆ, ಇದ್ರ ಹಿಂದೆ ಇರೋ ರೀಸನ್ ಆದ್ರೂ ಏನು ಅನ್ನೋದಾಗಿ ಇಬ್ಬರುವೆ ಮಾತಾಡ್ಕೊಂಡು ಮುಂದಕ್ಕೆ ಬರ್ಬೇಕಾದ್ರೆ ಹಲವಾರು ಬಾಕ್ಸ್ ಗಳಲ್ಲಿ ತುಂಬಾನೇ ಹಣವನ್ನ, ಚಿನ್ನದ ನಾಣ್ಯವನ್ನೆಲ್ಲ ಮಡಗಿರ್ತಾ ಇದ್ದಾರೆ. ಅಷ್ಟೇ ಇದನ್ನ ನೋಡುವ ನಮ್ಮ ಹೀರೋವಿಗೆ ಅರ್ಥವಾಗಿ ಬಿಡುತ್ತೆ, ರಾತ್ರಿ ಮಕ್ಕಳುಗಳು ಕಾಣೆ ಆಗ್ತಾ ಇರೋದು ಬೇರೆ ಏನಕ್ಕೂ ಅಲ್ಲ, ಈ ವಾರ್ಡನೆ ಆ ಮಕ್ಕಳನ್ನ ಹಣಕ್ಕಾಗಿ ಮಾರ್ತಾ ಇದ್ದಾರೆ ಕಣು, ಎಂತ ಪಾಪಿನೋ ಇವಳು ಅನ್ನೋದಾಗಿ ಬೈಕೋತಾರೆ. ನಂತರ ಇದೇ ರೀತಿಯಾಗಿ ಆ ರೂಮ್ ಅನ್ನ ಇನ್ನವೇ ಚೊಕ್ಕನ ಮಾಡ್ಬೇಕಾದ್ರೆ ನಮ್ಮ ಪೀಟರ್ನ ಹೆಸರಲ್ಲಿ ಒಂದು ಫೈಲ್ ಇದ್ದಿರ್ತಾ ಇದೆ. ಸೊ ಇದನ್ನ ನೋಡುವ ನಮ್ಮ ಪೀಟರು ಇದ್ರ ಒಳಗಡೆ ಏನಿದೆ ನೋಡೋಣ ಅನ್ನೋದಾಗಿ ಓಪನ್ ಮಾಡಿ ನೋಡ್ಬೇಕಾದ್ರೆ ನಮ್ಮ ಪೀಟರ್ನ ಮದರ್ ನಮ್ಮ ಪೀಟರ್ಗಾಗಿ ಬರ್ದು ಮಡಗಿರ್ತಾ ಇರುವ ಒಂದು ಲೆಟರ್ ಇದ್ದಿರ್ತಾ ಇದೆ. ಅದೇ ಓಪನಿಂಗ್ ಸೀನ್ ನಲ್ಲಿ ಒಂದು ಲೇಡಿ ಒಂದು $1 ಅನ್ನುವೇ ಹಾಕಿ ತಾನು ಬರ್ದಿರ್ತಾ ಇರುವ ಲೆಟರ್ ಅನ್ನ ಮಡಗಿರ್ತಾ ಇದ್ಲು ಅಲ್ವಾ, ಅದೇ ಲೆಟರು ನಮ್ಮ ಪೀಟರ್ನ ಕೈಗೆ ಸಿಗ್ತಾ ಇದೆ. ಸೊ ಅದನ್ನ ಓಪನ್ ಮಾಡಿ ಓದ್ಬೇಕಾದ್ರೆ ಮಗನೇ, ನಾನು ಹೇಗಿರ್ತಾ ಇದ್ದೀನಿ ಅನ್ನೋದನ್ನ ನೀನು ಇಲ್ಲಿವರೆಗೂ ನೋಡಿರ್ತಾನೆ ಇಲ್ಲ, ಆದ್ರೆ ಒಂದಲ್ಲ ಒಂದು ದಿನ ನಾನು ನಿನ್ನನ್ನ ಖಂಡಿತ ಭೇಟಿಯನ್ನ ಮಾಡ್ತೀನಿ. ಹಾಗೆ ನೀನು ಎಲ್ರ ಹಾಗೆ ನಾರ್ಮಲ್ ಆದ ಹುಡುಗ ಅಲ್ಲ, ಬದಲಾಗಿ ನೀನು ತುಂಬಾನೇ ವಿಶೇಷವಾದ ಹುಡುಗ. ನಿನ್ನ ಜನ್ಮ ಆಗಿರೋದೇ ಒಂದು ದೊಡ್ಡದಾದ ಕೆಲಸವನ್ನ ಮಾಡೋದಿಕ್ಕೆ ಅನ್ನೋದಾಗಿ ತುಂಬಾನೇ ವಿಷಯಗಳನ್ನ ಬರ್ದು ಮಡಗಿರ್ತಾ ಇದ್ದಾರೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಈ ರೂಮ್ ನ ಕಡೆಗೆ ಯಾರೋ ಬರ್ತಾ ಇರೋದಾಗಿ ಸೌಂಡ್ ಕೇಳಿ ಬರುತ್ತೆ. ಸೊ ಬೇಗನೆ ಈ ಜಾಗದಿಂದ ಹೋಗ್ಬೇಕು ಅನ್ನೋದಾಗಿ ನಮ್ಮ ಪೀಟರ್ ಮತ್ತೆ ಫ್ರೆಂಡು ಇಬ್ಬರುವೆ ಹೊರಗಡೆಗೆ ಬರ್ಬೇಕಾದ್ರೆ ಇಲ್ಲಿನ ವಾರ್ಡನ್ನು ನಮ್ಮ ಹುಡುಗರನ್ನ ಹಿಡ್ಕೊಂಡು ಬಿಡ್ತಾಳೆ. ಕಳ್ಳನ್ ಮಕ್ಳ, ನನ್ನ ರೂಲ್ಸ್ ಗಳನ್ನ ಬ್ರೇಕ್ ಮಾಡಿ ನನ್ ರೂಮ್ಗೆನೆ ಬರೋದಿಕ್ಕೆ ಎಷ್ಟೋ ಧೈರ್ಯ ನಿಮ್ಗೆ ಅನ್ನೋದಾಗಿ ಸರಿಯಾಗಿನೇ ಬೈತಾಳೆ. ಅದಕ್ಕೆ ನಮ್ಮ ಪೀಟರು ನನ್ನ ತಾಯಿ ನನ್ಗಾಗಿ ಬರ್ದಿರ್ತಾ ಇರುವ ಈ ಲೆಟರ್ ಅನ್ನ ಏನಕ್ಕೆ ಇಲ್ಲಿವರೆಗೂ ನನ್ಗೆ ಹೇಳಿರ್ತಾ ಇಲ್ಲ ಅಂತ ಕ್ವಶನ್ ಅನ್ನ ಮಾಡಿ ಕೇಳ್ಬೇಕಾದ್ರೆ ಆ ವಾರ್ಡನ್ ಅದಕ್ಕೆ ತುಂಬಾನೇ ಕೋಪವನ್ನ ಮಾಡ್ಕೊಂಡು
ಇದ್ರಲ್ಲಿ ಬರ್ದಿರ್ತಾ ಇರೋದು ಯಾವ್ದುವೆ ನಿಜಾನೇ ಅಲ್ಲ ಕಣೋ. ಹಾಗೆ ಇದನ್ನ ನಿನ್ನ ತಾಯಿನೇ ಬರ್ದಿದ್ದು ಅಂತ ನಿನ್ಗೆ ಹೇಳಿದಾದ್ರು ಯಾರು? ಆಕ್ಚುಯಲ್ ಆಗಿ ಇದನ್ನ ನಿನ್ನ ತಾಯಿ ಬರ್ದಿರ್ತಾನೆ ಇಲ್ಲ ಅನ್ನೋದಾಗಿ ಆ ಲೆಟರ್ ಅನ್ನು ಹರಿದಾಕಿ ಬಿಡ್ತಾಳೆ ವಾರ್ಡನ್ನು. ಅಷ್ಟೇ, ಇದನ್ನ ನೋಡುವ ನಮ್ಮ ಪೀಟರ್ಗೆ ಎರ್ರ ಬೀರಿಯಾಗಿ ಕೋಪ ಬರುತ್ತೆ. ಆದ್ರೂ ಏನನ್ನು ಮಾಡೋಕೆ ಆಗಲ್ಲ ಅಲ್ವಾ? ಸೊ ಬೇಜಾರಾಗಿ ಬಿಡ್ತಾನೆ. ನೆಕ್ಸ್ಟ್ ಈ ಆಶ್ರಮದಲ್ಲಿ ಇರುವ ಎಲ್ಲ ಮಕ್ಳುವೆ ಒಂದೇ ಜಾಗದಲ್ಲಿ ಮಲಗಿ ನಿದ್ರೆಯನ್ನ ಮಾಡ್ಬೇಕಾದ್ರೆ ಸಡನ್ ಆಗಿ ತುಂಬಾ ಕಳ್ಳರು ತನ್ನ ಸೊಂಟಕ್ಕೆ ಹಗ್ಗವನ್ನ ಕಟ್ಕೊಂಡು ಅಲ್ಲಿ ಇರ್ತಾ ಇರುವ ಮಕ್ಕಳನ್ನ ಸೈಲೆಂಟ್ ಆಗಿನೇ ಕಿಡ್ನಾಪ್ ಮಾಡಿ ಹೋಗ್ತಾ ಇದ್ದಾರೆ. ಅವರ ಕೈಗೆ ಯಾರ್ಯಾರು ಸಿಗ್ತಾರೋ ಅವರನ್ನೆಲ್ಲ ಶಿಸ್ತಾಗಿನೇ ಎತ್ಕೋತಾ ಇದ್ದಾರೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಹೀರೋ ಮತ್ತೆ ಫ್ರೆಂಡು ಇಬ್ಬರಿಗೂ ಎಚ್ಚರಿ ಆಗ್ತಾ ಇದೆ. ಸೊ ಕಣ್ಣನ್ನ ಬಿಟ್ಟು ನೋಡ್ಬೇಕಾದ್ರೆ ಅವರ ಪರಿಸ್ಥಿತಿ ಹೇಗಿರುತ್ತೆ ಅಲ್ವಾ? ಸೊ ಹೆದರಿ ತುಂಬಾನೇ ಗಾಬರಿಯಾಗಿ ಇಲ್ಲಿಂದ ಬದುಕುಳಿದ್ರೆ ಸಾಕಪ್ಪ ಅನ್ನೋದಾಗಿ ಬೆಡ್ನ ಕೆಳಗಡೆಗೆ ಬಂದು ಬಚ್ಚಿಟ್ಕೊಳ್ತಾರೆ. ಇಲ್ಲೇನೆ ಇದ್ರೆ ನಮ್ಮ ಕತೆ ಖಂಡಿತ ಮುಗಿಯುತ್ತೆ ಅನ್ನೋದಾಗಿ ಇಬ್ಬರುವೆ ಬೆಡ್ನ ಕೆಳಗಡೆಯಿಂದಾನೇ ನುಗ್ಗಿ ಹೋಗೋದಿಕ್ಕಾಗಿ ಬರ್ತಾರೆ. ಆದ್ರೆ ಅಲ್ಲಿಗೆ ಬಂದಿರ್ತಾ ಇರುವ ಕಳ್ಳರು ನಮ್ಮ ಹುಡುಗರನ್ನ ನೋಡಿ ಬಿಡ್ತಾರೆ. ನೋಡಿದ್ಮೇಲೆ ಸುಮ್ನೆ ಬಿಟ್ಬಿಡ್ತಾರಾ? ನಮ್ಮ ಇಬ್ರು ಹುಡುಗರನ್ನುವೆ ಕೂಡ ಎತ್ಕೊಂಡು ಬಿಡ್ತಾರೆ. ಎಲ್ಲಾ ಮಕ್ಕಳನ್ನ ಎಲ್ಗೆ ಎತ್ಕೋತಾ ಇದ್ದಾರೆ ಅಂತ ನೋಡ್ಬೇಕಾದ್ರೆ ಅದೊಂದು ಹಾರುವ ಬೋಟ್ ಆಗಿರ್ತಾ ಇದೆ. ಅಂಡ್ ಈ ರೀತಿ ಕಿಡ್ನಾಪ್ ಅನ್ನ ಮಾಡ್ತಾ ಇರೋರು ಬೇರೆ ಯಾರುವೆ ಅಲ್ಲ, ಸಮುದ್ರ ಕಳ್ಳರು. ನೆಕ್ಸ್ಟ್ ಅವರಿಗೆ ಸಿಗುವಷ್ಟು ಮಕ್ಕಳನ್ನ ಎತ್ಕೊಂಡು ಆ ಬೋಟ್ ಅನ್ನ ರನ್ ಮಾಡಿ ಆ ಜಾಗದಿಂದ ಹೊರಟು ಬಿಡ್ತಾ ಇದ್ದಾರೆ. ಯಾವಾಗ ಆ ಬೋಟ್ ಮೂವ್ ಆಗುತ್ತೋ ನಮ್ಮ ಫ್ರೆಂಡು ಇವ್ರಿಂದ ನಾವು ತಪ್ಪಿಸ್ಕೋಬೇಕು ಅಂತ ಆ ಬೋಟ್ ನಿಂದಾನೆ ಕೆಳಗಡೆಗೆ ಧುಮುಕಿ ಬಿಡ್ತಾನೆ. ನೆಕ್ಸ್ಟ್ ನಮ್ಮ ಪೀಟರ್ಗೂ ಕೂಡ, ಲೋ ಪೀಟರ್ ಕೆಳಗಡೆಗೆ ನೀನು ಹಾರೋ, ಅವ್ರು ಕರ್ಕೊಂಡು ಹೋಗೋದಿಕ್ಕೆ ಮುಂಚೆ ನೀನು ಕೂಡ ಧುಮುಕ್ ಬಿಡು, ಹಾರು ನನ್ ಜೊತೆ ಬಾ ಅನ್ನೋದಾಗಿ ಕರೀತಾ ಇದ್ದಾನೆ. ಆದ್ರೆ ನಮ್ಮ ಪೀಟರ್ಗೆ ಎತ್ತರವನ್ನ ಕಂಡ್ರೆ ತುಂಬಾನೇ ಭಯ ಇರ್ತಾ ಇರೋದ್ರಿಂದ ಆ ಬೋಟ್ ನಿಂದ ಕೆಳಗಡೆಗೆ ಹಾರೋದಿಲ್ಲ. ಸೊ ಆ ಸಮುದ್ರ ಕಳ್ಳರು ನಮ್ಮ ಹೀರೋವಿನ ಜೊತೆಯಾಗಿ ಮಿಕ್ಕಿರುವ ಮಕ್ಕಳನ್ನ ಕರ್ಕೊಂಡು ಆ ಜಾಗದಿಂದಾನೇ ಹೊರಟು ಬಿಡ್ತಾರೆ. ಆ ರೀತಿ ಅವರ ಬೋಟು ಗಾಳಿಯಲ್ಲಿ ಹಾರ್ಕೊಂಡು ಬರ್ತಾ ಇರ್ಬೇಕಾದ್ರೆ ಇವರು ಇರ್ತಾ ಇರೋದು ಯುದ್ಧದ ಸಿಚುವೇಶನ್ ಅಲ್ವಾ? ಸೊ ಆರ್ಮಿಯ ಟೀಮ್ ನವರು ಈ ಹಾರಾಡುವ ಬೋಟ್ ನ ಮೇಲೆ ದಾಳಿ ಮಾಡೋದಿಕ್ಕಾಗಿ ಬರ್ತಾರೆ. ನೋಡ್ತಿದ್ದ ಹಾಗೆ ಈ ಸಮುದ್ರ ಕಳ್ಳರು ಮತ್ತೆ ಆರ್ಮಿಯ ನಡುವೆ ಒಂದು ಸೂಪರ್ ಆದ ಫೈಟಿಂಗು ಶುರುವಾಗುತ್ತೆ. ಆದ್ರೆ ಈ ಸಮುದ್ರ ಕಳ್ಳರ ಬೋಟ್ ಏನು ನಾರ್ಮಲ್ ಆದ ಬೋಟ್ ಅಲ್ಲ, ತುಂಬಾನೇ ಟೆಕ್ನಾಲಜಿಯನ್ನ ಯೂಸ್ ಮಾಡಿರ್ತಾ ಇರುವ ಒಂದು ಅಡ್ವಾನ್ಸ್ ಆದ ಬೋಟ್. ಸೊ ತನ್ನ ವಿಂಗ್ಸ್ ಗಳನ್ನ ಓಪನ್ ಮಾಡಿ ಇನ್ನಷ್ಟು ಎತ್ತರಕ್ಕೆ ಹಾರ್ತಾ ಇದೆ ಆ ಬೋಟು. ಆ ರೀತಿ ಮೋಡಗಳ ಮಧ್ಯಕ್ಕೆ ಬರೋದ್ರಿಂದ ಆರ್ಮಿಯ ತಂಡಕ್ಕೆ ಆ ಬೋಟು ಎಲ್ಲೋಯ್ತು ಅನ್ನೋದಾಗಿ ಅದರ ಸುಳಿವೇ ಸಿಗೋದಿಲ್ಲ. ನಂತರ ಆ ಸಮುದ್ರ ಕಳ್ಳರು ತಮ್ಮ ಬೋಟ್ ಅನ್ನ ರೈಡ್ ಮಾಡ್ಕೊಂಡು ತುಂಬಾನೇ ಒಂದು ಅಡ್ವೆಂಚರಿಂಗ್ ಆದ ಬ್ಯೂಟಿಫುಲ್ ಆದ ಒಂದು ಟ್ರಾವೆಲ್ ಅನ್ನ ಮಾಡ್ಕೊಂಡು ಯಾವುದೋ ಒಂದು ಜಾಗಕ್ಕಾಗಿ ಬರ್ತಾರೆ. ನಂತರ ಇವರು ಎಲ್ಲ ಮಕ್ಕಳನ್ನ ಎತ್ಕೊಂಡು ಬಂದಿರ್ತಾ ಇದ್ದಾರೆ ಅಲ್ವಾ? ಎಲ್ಲಾ ಮಕ್ಕಳನ್ನ ಕರ್ಕೊಂಡು ಹೊರಗಡೆಗೆ ಬರ್ಬೇಕಾದ್ರೆ ಆ ಜಾಗವನ್ನ ನೋಡಿ ನಮಗೆ ಮಾತ್ರವಲ್ಲ ನಮ್ಮ ಪೀಟರ್ಗೂ ಕೂಡ ಶಾಕ್ ಆಗ್ತಾ ಇದೆ. ಯಾಕಂದ್ರೆ ಈ ಜಾಗಕ್ಕೆ ಆಲ್ರೆಡಿ ಸಾವಿರಾರು ಮಕ್ಕಳನ್ನ ಕರ್ಕೊಂಡು ಬಂದಿರ್ತಾ ಇದ್ದಾರೆ. ಈ ರೀತಿ ಕರ್ಕೊಬಂದು ಈ ಮಕ್ಕಳ ಕೈಯಲ್ಲಿ ಕೆಲ್ಸವನ್ನ ಮಾಡಿಸ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ನಮಗೆ ಈ ಎಲ್ಲಾ ಸಮುದ್ರ ಕಳ್ಳರಿಗೆ ಹೆಡ್ ಆಗಿರ್ತಾ ಇರುವ ಬ್ಲಾಕ್ ಬಿಯರ್ಡ್ ಅನ್ನುವ ಒಬ್ಬ ವ್ಯಕ್ತಿಯನ್ನ ತೋರಿಸ್ತಾರೆ. ಅಂಡ್ ಇವನ ಬಗ್ಗೆ ಹೇಳೋದಾದ್ರೆ ತುಂಬಾನೇ ದುರಾಸೆಯನ್ನ ಮಡಗಿರ್ತಾ ಇರುವ ವ್ಯಕ್ತಿ. ಈ ರೀತಿ ಎಲ್ಲಾ ಮಕ್ಕಳನ್ನುವೆ ಕರ್ಕೊಂಡು ಬಂದು ಇವರ ಕೈಯಲ್ಲಿ ಹಗೆಯುವ ಕೆಲಸವನ್ನ ಮಾಡಿಸ್ತಾನೆ. ಯಾಕಂದ್ರೆ ಇವನಿಗೆ ಬೇಕಾಗಿರ್ತಾ ಇರುವ ಒಂದು ಅಮೂಲ್ಯವಾದ ವಸ್ತು ಅಂದ್ರೆ ಗ್ರೀನ್ ಕಲರ್ ನಲ್ಲಿ ಹೊಳೆಯುವ ಕ್ರಿಸ್ಟಲ್ಗಳು. ಅದು ಸಿಗೋದು ಕೇವಲ ಈ ಮಿಸ್ಟೀರಿಯಸ್ ಆದ ಜಾಗದಲ್ಲಿ ಮಾತ್ರ. ಆದ್ರಿಂದ ಎಲ್ಲ ಮಕ್ಕಳನ್ನುವೆ ಕರ್ಕೊಂಡು ಬಂದು ಅವನಿಗಾಗಿ ಕೆಲಸವನ್ನ ಮಾಡಿಸ್ಕೊಳ್ತಾ ಇದ್ದಾನೆ. ಇವಾಗ ನಮ್ಮ ಪೀಟರ್ ಕೂಡ ಇಲ್ಲಿಗೆ ಬಂದಿದ್ದಾನೆ ಅಲ್ವಾ? ಸೊ ಅವನನ್ನು ಕೂಡ ಇದೇ ಕೆಲ್ಸಕ್ಕಾಗಿ ಹಾಕ್ತಾರೆ. ನಂತರ ನಮ್ಮ ಪೀಟರ್ಗೂ ಕೂಡ ಬೇರೆ ಯಾವುದೇ ದಾರಿ ಇಲ್ದೇ ಇರೋದ್ರಿಂದ ಇವರು ಹೇಳಿರ್ತಾ ಇರುವ ಪ್ರಕಾರ ಕೆಲಸಕ್ಕಾಗಿನೇ ಬರ್ತಾನೆ. ಅಂಡ್ ಇದೇ ರೀತಿಯಾಗಿ ಕೆಲಸವನ್ನ ಮಾಡ್ಬೇಕಾದ್ರೆ ಇವರ ಕೈಯಲ್ಲಿ ಕೆಲಸವನ್ನ ಮಾಡಿಸ್ಕೊಳ್ತಾ ಇರುವ ಒಬ್ಬ ಮ್ಯಾನೇಜರ್ ನಮ್ಮ ಪೀಟರ್ಗೆ ಪರಿಚಯವಾಗ್ತಾನೆ. ಸೊ ನಮ್ಮ ಪೀಟರ್ನು ಆ ಮ್ಯಾನೇಜರ್ನ ಹತ್ರ ಈ ಗ್ರೀನ್ ಕಲರ್ ಕ್ರಿಸ್ಟಲ್ ಗಳನ್ನ ಏನಕ್ಕೆ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಇದ್ರಿಂದ ಏನ್ ತಾನೇ ಮಾಡೋಕೆ ಆಗುತ್ತೆ ಅಂತ ಕೇಳ್ಬೇಕಾದ್ರೆ ಇದೊಂದು ತುಂಬಾನೇ ಅದ್ಭುತವಾದ ಕಲ್ಲುಗಳು, ಇದ್ರಲ್ಲಿ ಜಾದುವಿನ ಶಕ್ತಿ ಕೂಡ ಇರುತ್ತೆ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ತಾನೆ. ಬಟ್ ಆದ್ರೆ ನಮ್ಮ ಪೀಟರ್ಗೆ ಇದ್ರ ಮೇಲೆ ನಂಬಿಕೆನೇ ಇಲ್ಲ. ಸೊ ಆ ಬ್ಲಾಕ್ ಬಿಯರ್ಡ್ ಈ ಕಲ್ಲನ್ನ ತಗೊಂಡು ಏನ್ ಮಾಡ್ತಾನೆ, ಹೇಗೆ ಪ್ರೋಸೆಸ್ ಮಾಡ್ತಾನೆ ಅಂತ ಕೇಳ್ಬೇಕಾದ್ರೆ ಅದೆಲ್ಲ ನನ್ಗೆ ಗೊತ್ತಿರ್ತಾ ಇಲ್ಲ, ಅದು ತುಂಬಾನೇ ಟಾಪ್ ಸೀಕ್ರೆಟ್, ಯಾರ ಹತ್ರವಾಗಿನೂ ಹೇಳ್ಕೊಳ್ಳೋದಿಲ್ಲ ಆ ಬ್ಲಾಕ್ ಬಿಯರ್ಡ್ ಅನ್ನೋದಾಗಿ ಆ ಮ್ಯಾನೇಜರು ಹೇಳ್ತಾನೆ. ನೆಕ್ಸ್ಟ್ ಅವತ್ತು ನೈಟು ಇಷ್ಟು ದಿನಗಳ ಕಾಲ ಆಶ್ರಮದಲ್ಲಿ ಬೆಡ್ ನ ಮೇಲೆ ಮಲಗಿ ಬರ್ತಾ ಇದ್ರು ಅಲ್ವಾ? ಆದ್ರೆ ಈ ಜಾಗದಲ್ಲಿ ಯಾವುದೇ ರೂಮ್ ಕೂಡ ಇಲ್ಲ, ಯಾವುದೇ ಬೆಡ್ ವೇ ಇಲ್ಲ. ಇವರು ಕೆಲಸವನ್ನ ಮಾಡಿ ಬರ್ತಾ ಇರುವ ಒಂದು ಗುಹೆಯ ಒಳಗಡೆನೆ ರೆಸ್ಟ್ ಅನ್ನ ಮಾಡ್ಬೇಕಿದೆ. ಆದ್ರಿಂದ ನಮ್ಮ ಹೀರೋ ಕೂಡ ಆ ಗುಹೆಯ ಒಳಗಡೆನೆ ಇರ್ಬೇಕಾದ್ರೆ ಅವನ ಎದುರುಗಡೆ ಇರುವ ಜೀಜು ಅನ್ನುವ ಒಬ್ಬ ವ್ಯಕ್ತಿಯನ್ನ ನೋಡ್ತಾನೆ. ಏನಕ್ಕೋ ಗೊತ್ತಿಲ್ಲ, ಜೀಜು ಅನ್ನುವ ವ್ಯಕ್ತಿ ತುಂಬಾನೇ ಬೇಜಾರಾಗಿನೇ ಇರ್ತಾ ಇದ್ದಾನೆ. ಅದನ್ನ ನೋಡುವ ನಮ್ಮ ಪೀಟರು ಅವನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಿಕ್ಕಾಗಿ ಬಂದು ಮಾತಾಡ್ತಾನೆ. ಆದ್ರೆ ಆ ಜೀಜು ಒಪ್ಕೊಳ್ಳೋದಿಕ್ಕೆ ರೆಡಿನೇ ಇಲ್ಲ.
ನಾನು ನಿಮ್ಗಳ ಹಾಗೆ ಒಳ್ಳೆಯವನಲ್ಲ. ಆದ್ರಿಂದಾನೆ ಇಲ್ಲಿವರೆಗುವೆ ನನ್ಗೆ ಯಾವ್ದೇ ಫ್ರೆಂಡ್ಸ್ವೇ ಇಲ್ಲ, ಏನುವೇ ಇಲ್ಲ ಕೊಂಡ್ರು. ನನ್ನ ತಂಟೆಗೆ ಬರ್ದೆ ನನ್ನ ಸೈಲೆಂಟ್ ಆಗಿ ಒಂಟಿಯಾಗಿ ಬಿಟ್ಬಿಡಿ ಅನ್ನೋದಾಗಿ ಕೋಪದಲ್ಲಿನೇ ಮಾತಾಡ್ತಾನೆ. ಸೊ ನಮ್ಮ ಪೀಟರ್ ಕೂಡ ಸುಮ್ಮನಾಗಿ ಬಿಡ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಪ್ರತಿದಿನದ ಹಾಗೆ ಕೆಲಸ ಮಾಡೋದಿಕ್ಕಾಗಿ ನಮ್ಮ ಪೀಟರ್ ಬರ್ತಾನೆ. ಅದೇ ರೀತಿಯಾಗಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಪೀಟರ್ಗೆ ಆ ಗ್ರೀನ್ ಕಲರ್ ನಲ್ಲಿ ಇರುವ ಕ್ರಿಸ್ಟಲ್ ಸಿಕ್ಕಿ ಬಿಡ್ತಾ ಇದೆ. ಅಷ್ಟೇ, ಇದನ್ನ ನೋಡುವ ನಮ್ಮ ಪೀಟರ್ಗೆ ತುಂಬಾನೇ ಖುಷಿಯಾಗಿ ಬಿಡ್ತಾ ಇದೆ. ಆದ್ರೆ ಈ ವಿಷಯ ಅಲ್ಲಿ ಇರ್ತಾ ಇರೋ ಬೇರೆಯವರಿಗೆಲ್ಲ ಗೊತ್ತಾಗ್ಬೇಕಾದ್ರೆ ಅಲ್ಲಿ ಒಂದು ದೊಡ್ಡ ಧಮಾಕನೆ ನಡೆದು ಬಿಡ್ತಾ ಇದೆ. ಅಂದ್ರೆ ಆ ಕ್ರಿಸ್ಟಲ್ ಅನ್ನ ಕಿತ್ಕೊಳ್ಳೋದಿಕ್ಕಾಗಿ ಅಲ್ಲಿ ಇರೋ ಎಲ್ಲಾ ಜನರುವೆ ನಮ್ಮ ಪೀಟರ್ನ ಸುತ್ತುವರಿತಾರೆ. ಯಾಕಂದ್ರೆ ಯಾರು ಆ ಕ್ರಿಸ್ಟಲ್ ಗಳನ್ನ ಹುಡುಕಿ ಕೊಡ್ತಾರೋ ಅವರಿಗೆ ಆ ಬ್ಲಾಕ್ ಬಿಯರ್ಡ್ ತುಂಬಾನೇ ಉಡುಗೊರೆಗಳನ್ನ ಕೊಡ್ತಾನೆ. ಸೊ ನಮ್ಮ ಪೀಟರ್ನ ಹತ್ರ ಕ್ರಿಸ್ಟಲ್ ಅನ್ನ ಕಿತ್ಕೊಳ್ಳೋದಿಕ್ಕಾಗಿ ಎಲ್ಲರೂ ಬರ್ತಾರೆ. ಒಂದ್ ವೇಳೆ ಆ ಕ್ರಿಸ್ಟಲ್ ಅನ್ನ ನಮ್ಗೆ ಕೊಡ್ಲಿಲ್ಲ ಅಂದ್ರೆ ಅದನ್ನ ಕದ್ಕೊಂಡು ಈ ಜಾಗದಿಂದ ಎಸ್ಕೇಪ್ ಆಗೋದಿಕ್ಕೆ ಟ್ರೈ ಮಾಡ್ದ ಅಂತ ನಿನ್ ಮೇಲೆ ಸುಳ್ಳನ್ನ ಹೇಳಿ ಕಂಪ್ಲೇಂಟ್ ಕೊಟ್ಬಿಡ್ತೀವಿ ಅಂತ ಬೆದರಿಕೆಯನ್ನ ಹಾಕ್ತಾರೆ. ಆದ್ರೆ ನಮ್ಮ ಪೀಟರು ತುಂಬಾನೇ ಕಷ್ಟಪಟ್ಟು ಅಲ್ವಾ ಹುಡುಕಿರ್ತಾ ಇರೋದು. ಸೊ ಅದನ್ನ ಯಾರ್ಗವೇ ಕೊಡೋದಿಲ್ಲ. ಆದ್ರಿಂದ ಜನರೆಲ್ಲರೂ ಸೇರಿ ನಮ್ಮ ಪೀಟರು ಆ ಕ್ರಿಸ್ಟಲ್ ಅನ್ನ ಕದ್ದು ಹೋಗೋದಿಕ್ಕೆ ಪ್ಲಾನ್ ಅನ್ನ ಮಾಡಿದ ಅಂತ ಆ ಬ್ಲಾಕ್ ಬಿಯರ್ಡ್ ಗೆ ಕಂಪ್ಲೇಂಟ್ ಅನ್ನ ಕೊಟ್ಟು ಬಿಡ್ತಾರೆ. ಸೊ ಈ ವಿಷಯವನ್ನ ತಿಳ್ಕೊಳ್ಳುವ ಬ್ಲಾಕ್ ಬಿಯರ್ಡ್ ಕೂಡ ಯಾರು ನನಗೆ ದ್ರೋಹವನ್ನ ಮಾಡ್ತಾರೋ ಅವರಿಗೆ ಖಂಡಿತ ಶಿಕ್ಷೆ ಆಗುತ್ತೆ ಅನ್ನೋದಾಗಿ ಒಂದು ಎತ್ತರದ ಸ್ಥಾನಕ್ಕೆ ಕರ್ಕೊಂಡು ಬಂದು ಕಾಲಿನಿಂದಾನೆ ಬದ್ದು ನಮ್ಮ ಪೀಟರ್ ಅನ್ನ ಕೆಳಗಡೆಗೆ ತಳ್ಳಿ ಬಿಡ್ತಾನೆ. ಇದೇ ರೀತಿಯಾಗಿ ನಮ್ಮ ಪೀಟರ್ ಕೂಡ ಕೆಳಗಡೆಗೆ ಬೀಳ್ತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ನಮ್ಮ ಪೀಟರು ಗಾಳಿಯಲ್ಲಿನೇ ತೇಲಾಡ್ತಾ ಇದ್ದಾನೆ. ಆ ರೀತಿಯಾಗಿ ತೇಲಾಡ್ಕೊಂಡು ಕೆಳಗಡೆಗೆ ಬರ್ತಾ ಇರ್ಬೇಕಾದ್ರೆ ಇನ್ನೇನು ನೆಲವನ್ನ ಮುಟ್ಬೇಕು ಅನ್ನುವ ಕೊನೆಯ ಕ್ಷಣದಲ್ಲಿ ದೊಪ್ಪಂತ ಬಿದ್ದು ಅನ್ಕಾನ್ಶಿಯಸ್ ಆಗ್ತಾನೆ. ನೆಕ್ಸ್ಟ್ ನಮ್ಮ ಪೀಟರು ಎಚ್ಚರಿಯಾಗಿ ಕೊಂಡ್ಬಿಟ್ಟು ನೋಡ್ಬೇಕಾದ್ರೆ ಅರೆ ನಾವು ಎಲ್ಲಿಗೆ ಬಂದ್ವಿ, ಎಲ್ಲಿರ್ತಾ ಇದೀವಿ ಅಂತ ಕನ್ಫ್ಯೂಷನ್ ಆಗ್ತಾನೆ. ಅಂಡ್ ಇವಾಗ ನಮ್ಮ ಪೀಟರ್ ಇರ್ತಾ ಇರೋದು ಆ ಬ್ಲಾಕ್ ಬಿಯರ್ಡ್ ನ ಜಾಗದಲ್ಲೇ. ಏನಕ್ಕೆ ನಮ್ಮ ಪೀಟರ್ ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾನೆ ಅಂದ್ರೆ ಇವನು ಮೇಲಿಂದ ಬೀಳ್ಬೇಕಾದ್ರೆ ಗಾಳಿಯಲ್ಲಿ ತೇಲಾಡ್ತಿದ್ದ ಅಲ್ವಾ. ಸೊ ಇವನಿಗೆ ಮಾಯಾ ಶಕ್ತಿಗಳು ಹೇಗೆ ಬಂತು ಅಂತ ತಿಳ್ಕೊಳ್ಳೋದಿಕ್ಕಾಗಿನೇ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾನೆ. ಅಂಡ್ ಅದೇ ರೀತಿಯಾಗಿ ನಮ್ಮ ಪೀಟರ್ ನ ಹತ್ರ ನಿನಗೆ ಈ ಜಾದೂ ಶಕ್ತಿಗಳು ಹೇಗೆ ಬಂತು ಅದನ್ನ ಹೇಳು ಅಂತ ಬೆದರಿಕೆಯನ್ನ ಹಾಕ್ತಾನೆ. ಸೊ ನಮ್ಮ ಪೀಟರ್ ಕೂಡ ಬೇರೆ ದಾರಿ ಇಲ್ದಿರಾ ಇವನ ಲೈಫ್ ಅಲ್ಲಿ ಏನೆಲ್ಲ ನಡೆದಿರ್ತಾ ಇದೆಯೋ ಎಲ್ಲಾ ವಿಷಯಗಳನ್ನುವೇ ಹೇಳ್ಕೊತಾನೆ. ಹಾಗೆ ಇವನಿಗಾಗಿ ಇವನ ಮದರು ಒಂದು ಲೆಟರ್ ನಲ್ಲಿ ಇವನು ಸಾಮಾನ್ಯವಾದ ವ್ಯಕ್ತಿ ಅಲ್ಲ, ವಿಶೇಷವಾದ ವ್ಯಕ್ತಿ ಅನ್ನೋದಾಗಿ ತುಂಬಾನೇ ವಿಷಯಗಳನ್ನ ಬರೆದು ಮಡಗಿರ್ತಾ ಇದ್ರು ಅಲ್ವಾ. ಆ ಎಲ್ಲಾ ವಿಷಯಗಳನ್ನುವೇ ಹೇಳಿಕೊಳ್ತಾನೆ. ಆದ್ರೆ ಆ ಬ್ಲಾಕ್ ಬಿಯರ್ಡ್ ಗೆ ಈ ವಿಷಯಗಳ ಮೇಲೆ ನಂಬಿಕೆನೆ ಬರೋದಿಲ್ಲ. ಇವಾಗ ಆ ಬ್ಲಾಕ್ ಬಿಯರ್ಡ್ ಏನನ್ನ ಹೇಳ್ತಾನೆ ಅಂದ್ರೆ ಜಾದುವಿನ ಮೂಲಕ ನನ್ನ ಸಾವು ಹೇಗಿರುತ್ತೆ ಅಂತ ನಾನು ಆಲ್ರೆಡಿ ತಿಳ್ಕೊಂಡಿದ್ದೀನಿ. ಅಂದ್ರೆ ಯಾವ ವ್ಯಕ್ತಿಯಲ್ಲಿ ಮನುಷ್ಯನ ಅಂಶ ಮತ್ತೆ ಯಕ್ಷಿಣಿ ಅಂಶ ಇರುತ್ತೋ ಅವರು ನನ್ನ ಸಾವಿಗೆ ಕಾರಣ ಆಗ್ತಾರೆ. ಆದ್ರೆ ನಿನ್ನನ್ನ ನೋಡಿದ್ರೆ ಗಾಳಿಯಲ್ಲೆಲ್ಲ ಹಾರಾಡ್ತಾ ಇದ್ಯಾ, ಆದ್ರಿಂದ ನಿನ್ ಮೇಲೆ ನನ್ಗೆ ಡೌಟ್ ಬಂದಿರ್ತಾ ಇದೆ. ನನ್ನ ಸಾವಿನ ವಿಷಯದಲ್ಲಿ ನಾನು ಚಾನ್ಸ್ ಅನ್ನ ತಗೊಳ್ಳೋದಿಲ್ಲ ಅನ್ನೋದಾಗಿ ನಮ್ಮ ಪೀಟರ್ ನ ಒಂದು ಸೆಲ್ ನ ಒಳಗಡೆ ಹಾಕಿ ಲಾಕ್ ಅನ್ನ ಮಾಡ್ತಾರೆ. ಅಂಡ್ ಇದೇ ರೀತಿಯಾಗಿ ನಮ್ಮ ಪೀಟರು ಸೆಲ್ ನಲ್ಲಿ ಇರ್ಬೇಕಾದ್ರೆ ಇವಾಗ ಮತ್ತೆ ಅದೇ ಜೀಜುವಿನ ಜೊತೆ ಭೇಟಿ ಆಗುತ್ತೆ. ಅಂದ್ರೆ ನಮ್ಮ ಹೀರೋ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಿಕ್ಕೆ ಹೋದಾಗ ಕೋಪದಲ್ಲಿ ಮಾತಾಡಿದ ಅಲ್ವಾ, ಆದ್ರೆ ಇವಾಗ ಅವನೇನೆ ಬಂದು ಫ್ರೆಂಡ್ಶಿಪ್ ಅನ್ನ ಮಾಡ್ಕೊಳ್ತಾನೆ. ನಂತರ ನಮ್ಮ ಪೀಟರ್ಗೆ ನೀನು ಚಿಂತೆಯನ್ನ ಮಾಡ್ಬೇಡ ಕಣೋ, ಈ ಸೆಲ್ ನಿಂದ ನಿನ್ನನ್ನ ಹೊರಗಡೆಗೆ ಕರ್ಕೊಂಡು ಬರ್ತೀನಿ ಅನ್ನೋದಾಗಿ ಸೂಪರ್ ಆಗಿನೇ ನಮ್ಮ ಪೀಟರ್ ಅನ್ನ ಸೆಲ್ ನಿಂದ ಹೊರಗಡೆಗೆ ಕರ್ಕೊಂಡು ಬರ್ತಾನೆ. ನಂತರ ಜೀಜು ಮತ್ತೆ ಪೀಟರ್ ಇಬ್ಬರವೇ ಸೇರ್ಕೊಂಡು ಈ ಜಾಗದಿಂದಾನೇ ಎಸ್ಕೇಪ್ ಆಗೋದಿಕ್ಕಾಗಿ ಆಲ್ರೆಡಿ ಒಂದು ಪ್ಲಾನ್ ಅನ್ನ ಮಾಡಿರ್ತಾ ಇದ್ದಾರೆ. ಅದೇ ಪ್ಲಾನ್ ಪ್ರಕಾರನೇ ಇಬ್ಬರುವೆ ಎಸ್ಕೇಪ್ ಆಗೋದಿಕ್ಕೆ ಬರ್ತಾ ಇರ್ಬೇಕಾದ್ರೆ ಇಲ್ಲಿ ಒಬ್ಬ ಮ್ಯಾನೇಜರ್ ಇದ್ದಾನೆ ಅಲ್ವಾ, ಅವನು ನಮ್ಮ ಹುಡುಗರನ್ನ ನೋಡಿ ಬಿಡ್ತಾನೆ. ಸೊ ನಮ್ಮ ಪೀಟರ್ ಅನ್ನ ಹಿಡ್ಕೊಳ್ಳೋದಿಕ್ಕೆ ಬರ್ಬೇಕಾದ್ರೆ ನಮ್ಮ ಪೀಟರು ತುಂಬಾನೇ ಯೋಚನೆಯನ್ನ ಮಾಡಿ ನೀನು ಕೂಡ ನಮ್ ಜೊತೆನೆ ಬಂದ್ಬಿಡು, ಎಷ್ಟು ದಿನಗಳಾಗಿ ಇವರ ಕೆಳಗಡೆ ನೋವನ್ನ ಅನುಭವಿಸ್ತೀಯಾ, ನಮ್ಮ ಜೊತೆ ಎಸ್ಕೇಪ್ ಆಗುವಂತೆ ಬಾ ಅನ್ನೋದಾಗಿ ಕರಿಬೇಕಾದ್ರೆ ಆ ಮ್ಯಾನೇಜರ್ ಕೂಡ ನಮ್ಮ ಪೀಟರ್ ಮತ್ತೆ ಜೀಜುವಿನ ಜೊತೆ ಬರ್ತಾನೆ. ನಂತರ 3 ಜನರು ಸೇರ್ಕೊಂಡು ಒಂದು ಜಿಪ್ ಲೈನ್ ನ ಮೂಲಕ ಒಂದು ಫ್ಲೈಯಿಂಗ್ ಬೋಟ್ ಗೆ ಹೋಗೋದಿಕ್ಕೆ ಪ್ಲಾನ್ ಅನ್ನ ಮಾಡ್ತಾರೆ. ಅಂಡ್ ಅದೇ ರೀತಿಯಾಗಿ ಜಿಪ್ ಲೈನ್ ನಲ್ಲಿ ಬರ್ತಾ ಇರ್ಬೇಕಾದ್ರೆ ಆ ಬ್ಲಾಕ್ ಬಿಯರ್ಡ್ ನ ಕಡೆಯ ಕೆಲವು ಸೋಲ್ಜರ್ಸ್ ಗಳು ನಮ್ಮ ಟೀಮ್ ಅನ್ನ ನೋಡಿ ಬಿಡ್ತಾರೆ. ಅಷ್ಟೇ ಅವರನ್ನ ತಡೆಯೋದಿಕ್ಕಾಗಿ ಆ ಜಿಪ್ ಲೈನ್ ನ ವೈರ್ ಅನ್ನೇ ಕಟ್ ಮಾಡಿ ಬಿಡ್ತಾ ಇದ್ದಾರೆ. ಅಷ್ಟೇ ನಮ್ಮೆಲ್ಲರ ಕಥೆನುವೆ ಇಲ್ಲಿಗೆ ಮುಗೀತು ಅಂತ ತುಂಬಾನೇ ಬೇಜಾರಾಗ್ಬೇಕಾದ್ರೆ ಕೊನೆಯ ಕ್ಷಣದಲ್ಲಿ ಆ ಜಿಪ್ ಲೈನ್ ನೇತಾಡ್ಕೊಂಡು ಡೈರೆಕ್ಟ್ ಆಗಿ ಆ ಫ್ಲೈಯಿಂಗ್ ಬೋಟ್ ಗೆನೆ ಬಂದು ಡ್ಯಾಶ್ ಅನ್ನ ಮಾಡುತ್ತೆ. ಸದ್ಯ ನಮ್ಮ ಅದೃಷ್ಟ ಚೆನ್ನಾಗಿತ್ತು ಅನ್ಸುತ್ತೆ, ನಾವು ಡೈರೆಕ್ಟ್ ಆಗಿ ಹಾರಾಡುವ ಬೋಟ್ ಗೆನೆ ಬಂದು ತಲುಪಿರ್ತಾ ಇದೀವಿ, ಇನ್ನು ಒಂದು ಕ್ಷಣವೇ ಲೇಟ್ ಆಗ್ಬಾರ್ದು ಅನ್ನೋದಾಗಿ ಆ ಬೋಟ್ ಗೆ ಬಂದಿದ ತಕ್ಷಣ ಅದನ್ನ ರನ್ ಮಾಡ್ಕೊಂಡು ಆ ಜಾಗದಿಂದ ಎಸ್ಕೇಪ್ ಆಗೋದಿಕ್ಕಾಗಿ ಬರ್ತಾರೆ. ಅಂಡ್ ಈ ಎಲ್ಲಾ ಘಟನೆಯನ್ನ ಆ ಬ್ಲಾಕ್ ಬಿಯರ್ಡ್ ಕೂಡ ಎಲ್ಲವನ್ನ ನಿಂತು ನೋಡ್ತಾನೆ ಇದ್ದಾನೆ. ಆದ್ರೆ ಇದ್ರಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ನಮ್ಮ ಪೀಟರ್ಗಾಗ್ಲಿ ಜೀಜುಗಾಗ್ಲಿ ಆ ಮ್ಯಾನೇಜರ್ಗಾಗ್ಲಿ
ಯಾರಿಗುವೆ ಆ ಫ್ಲೈಯಿಂಗ್ ಬೋಟ್ ಅನ್ನ ಡ್ರೈವ್ ಅನ್ನ ಮಾಡೋದಿಕ್ಕೆ ಬರೋದೇ ಇಲ್ಲ. ಅವರಿಗೆ ಏನ್ ಇಷ್ಟ ಆಗುತ್ತೋ, ಯಾವ್ಯಾವ ಬಟನ್ ಅನ್ನ ಒತ್ತಬೇಕು ಅನ್ಸುತ್ತೋ ಆ ಬೋಟ್ ಅನ್ನ ಉಲ್ಟಿ ಪುಲ್ಟಿ ಎಲ್ಲ ಮಾಡ್ಕೊಂಡು ಡ್ರೈವ್ ಅನ್ನ ಮಾಡ್ಕೊಂಡು ಬರ್ತಾರೆ. ಎಲ್ಲಿ ನಾವು ಕೆಳಗಡೆಗೆ ಬಿದ್ಬಿಡ್ತೀವೋ ಅನ್ನೋ ಭಯದಲ್ಲೇ ಒಂದು ಕಾಡಿನ ಒಳಗಡೆಗೆ ಆ ಫ್ಲೈಯಿಂಗ್ ಬೋಟ್ ಅನ್ನ ನುಗ್ಗಿಸ್ತಾರೆ. ಕಾಮನ್ ಆಗಿ ಕಾಡಿನಲ್ಲಿ ತುಂಬಾನೇ ಎತ್ತರವಾದ ಮರ ಗಿಡಗಳು ಇರ್ತಾವೆ ಅಲ್ವಾ. ಸೊ ಇವರ ಫ್ಲೈಯಿಂಗ್ ಬೋಟ್ ಡೈರೆಕ್ಟ್ ಆಗಿನೇ ಬಂದು ಆ ಮರಗಳಿಗೆ ಡ್ಯಾಶ್ ಅನ್ನ ಮಾಡಿ ಒಂದು ಜಾಗದಲ್ಲಿ ದೊಪ್ಪ ಅಂತ ಬೀಳುತ್ತೆ. ಇವಾಗ್ಲೂ ನಮ್ಮ ಟೀಮ್ ನ ಅದೃಷ್ಟ ತುಂಬಾನೇ ಚೆನ್ನಾಗಿದೆ ಅನ್ಸುತ್ತೆ. ಯಾರಿಗುವೆ ಯಾವ್ದೇ ತೊಂದ್ರೆ ಆಗ್ದಿರ ಸೇಫ್ ಆಗಿನೇ ಇದ್ದಾರೆ. ಇವಾಗ ಇವರು ಇರೋದು ಕಾಡಿನ ಮಧ್ಯದಲ್ಲಿ ಅಲ್ವಾ. ಸೊ ಯಾವ ಕಡೆಗೆ ಹೋಗ್ಬೇಕು ಅಂತ ಯಾರಿಗುವೆ ಗೊತ್ತಿಲ್ಲ. ಆದ್ರಿಂದ ಈ ಬೋಟ್ ನಲ್ಲಿ ಹುಡ್ಕೋಣ, ಯಾವ್ದಾದ್ರೂ ಸುಳಿವು ಸಿಗ್ಬಹುದು ಅಂತ ಹುಡುಕ್ಬೇಕಾದ್ರೆ ಇವರಿಗೆ ಒಂದು ಮ್ಯಾಪ್ ಸಿಗುತ್ತೆ. ಅಂಡ್ ಆ ಮ್ಯಾಪ್ ಅನ್ನೇ ಫಾಲೋ ಮಾಡ್ಕೊಂಡು ಈ ಕಾಡಿನಿಂದ ಆಚೆಗೆ ಬರ್ಬೇಕು ಅನ್ನೋದಾಗಿ ನಡ್ಕೊಂಡೇ ಈ ಕಾಡನ್ನ ಬಿಟ್ಟು ಹೊರಗಡೆ ಬರೋದಿಕ್ಕೆ ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಇವರ ಒಂದು ಅಡ್ವೆಂಚರಿಂಗ್ ಆದ ಸೂಪರ್ ಆದ ಜರ್ನಿ ನಡೀತಾ ಇರ್ಬೇಕಾದ್ರೆ ಕತ್ತಲೆ ಆಗ್ತಾ ಇದೆ. ಆದ್ರಿಂದ ಒಂದು ಒಳ್ಳೆಯ ಜಾಗವನ್ನ ನೋಡಿ ಸ್ಟೇ ಆಗ್ಬೇಕು ಅಲ್ವಾ. ಸೊ ಒಂದು ಸೂಪರ್ ಆದ ಜಾಗವನ್ನ ನೋಡಿ ಬೆಂಕಿಯನ್ನೆಲ್ಲ ಕೊಚ್ಚಿಸಿ ತಿನ್ನೋದಿಕ್ಕೆ ಕಾಡಲ್ಲೇ ಸಿಗುವ ಒಂದಷ್ಟು ಫ್ರೂಟ್ಸ್ ಫುಡ್ ಎಲ್ಲವನ್ನ ಎತ್ಕೊಂಡು ಆ ರಾತ್ರಿ ಸರ್ವೈವ್ ಆಗೋದಿಕ್ಕೆ 3 ಜನರು ರೆಡಿ ಆಗ್ತಾರೆ. ಅಂಡ್ ಅದೇ ರೀತಿಯಾಗಿನೇ ಬೆಂಕಿಯನ್ನ ಕೊಚ್ಚಿಸಿ ಒಂದು ಜಾಗದಲ್ಲಿ ಎಲ್ಲರೂ ಮುಂದೆ ಏನನ್ನ ಮಾಡ್ಬೇಕು ಅಂತ ಯೋಚನೆಯನ್ನ ಮಾಡ್ತಾ ಇರ್ಬೇಕಾದ್ರೆ ತುಂಬಾನೇ ವಿಚಿತ್ರವಾದ ಶಬ್ದಗಳು ಕೇಳಿ ಬರ್ತಾ ಇದೆ. ಸೊ ಏನಿರಬಹುದು, ಯಾವ್ದಾದ್ರು ಅಪಾಯನ ಅಂತ ಎಲ್ಲರೂ ಗಾಬರಿ ಆಗ್ಬೇಕಾದ್ರೆ ಅದೇ ಕ್ಷಣದಲ್ಲಿ ತುಂಬಾನೇ ಭಯಂಕರವಾದ ದೈತ್ಯವಾದ ಪಕ್ಷಿಗಳು ಎಂಟ್ರಿಯನ್ನ ಕೊಡ್ತಾವೆ. ಅಷ್ಟೇ ಆ ದೈತ್ಯ ಪಕ್ಷಿಗಳನ್ನ ನೋಡುವ ನಮ್ಮ ಟೀಮು ಹೆದರಿ ಗಾಬರಿಯಾಗಿ ಇಲ್ಲಿಂದ ಬದುಕುಳಿದ್ರೆ ಸಾಕು ಅನ್ನೋದಾಗಿ ಆ ಜಾಗದಿಂದ ಎದ್ನೋ ಬಿದ್ನೋ ಅನ್ನೋದಾಗಿ ಓಡೋದಿಕ್ಕೆ ಶುರು ಮಾಡ್ತಾರೆ. ಆದ್ರೆ ಆ ದೈತ್ಯ ಪಕ್ಷಿಗಳು ಬಿಡೋ ಹಾಗೆ ಕಾಣ್ತಾನೆ ಇಲ್ಲ. ಅವುಗಳು ಕೂಡ ನಮ್ಮ ಟೀಮ್ ಅನ್ನ ಫಾಲೋವನ್ನ ಮಾಡಿ ಹಿಂದೆನೆ ಬರ್ತಾ ಇದಾವೆ. ಇನ್ನೇನು ನಮ್ಮ ಟೀಮ್ ಅವರ ಮೇಲೆ ಅಟ್ಯಾಕ್ ಅನ್ನ ಮಾಡಿ ನಮ್ಮ ಪೀಟರ್ನ ಕತ್ಯನ ಮುಗಿಸ್ಬಿಡ್ತಾವೇನೋ ಅನ್ನುವ ಕೊನೆಯ ಕ್ಷಣದಲ್ಲಿ ಕಾಡಿನಲ್ಲಿ ವಾಸ ಇರುವ ಬುಡಕಟ್ಟು ಜನಾಂಗದವರು ಬರ್ತಾರೆ. ನಂತರ ಸೂಪರ್ ಆಗಿನ ಎಂಟ್ರಿಯನ್ನ ಕೊಟ್ಟು ಆ ದೈತ್ಯ ಪಕ್ಷಿಗಳ ವಿರುದ್ಧವಾಗಿ ಸೂಪರ್ ಆಗಿನ ಮಾಸ್ ಆಗಿನ ಫೈಟ್ ಅನ್ನ ಮಾಡಿ ನಮ್ಮ ಟೀಮ್ ಅನ್ನ ಕಾಪಾಡಿ ಬಿಡ್ತಾರೆ. ನೆಕ್ಸ್ಟ್ ನಮ್ಮ ಟೀಮ್ ಅನ್ನ ಕರ್ಕೊಂಡು ಆ ಕಾಡು ಜನಾಂಗದವರಿಗೆ ಒಬ್ರು ಹೆಡ್ ಇರ್ತಾರೆ ಅಲ್ವಾ. ಸೊ ಆ ಜಾಗಕ್ಕೇನೆ ಡೈರೆಕ್ಟ್ ಆಗಿ ಕರ್ಕೊಂಡು ಬರ್ತಾರೆ. ನೆಕ್ಸ್ಟ್ ಅಲ್ಲಿನ ಹೆಡ್, ನೀವೆಲ್ರೂ ಇಲ್ಲಿಂದ ವಾಪಸ್ ಹೋಗ್ಬೇಕು ಅಂದ್ರೆ ನಮ್ಮ ಕಾಡು ಜನಾಂಗದಲ್ಲಿ ಹಲವಾರು ಫೈಟರ್ಸ್ ಗಳಿದ್ದಾರೆ. ಅದ್ರಲ್ಲಿ ತುಂಬಾನೇ ಬಲಶಾಲಿಯಾಗಿರುವ ಫೈಟರ್ ನ ಜೊತೆ ನೀವು ಫೈಟ್ ಅನ್ನ ಮಾಡಿ ಗೆಲ್ಬೇಕು. ಒಂದ್ ವೇಳೆ ಗೆದ್ರೆ ಎಲ್ಲರೂ ಇಲ್ಲಿಂದ ಹೊರಗೆ ಹೋಗ್ತೀರಾ. ಒಂದ್ ವೇಳೆ ನೀವು ಸೋತೋಗಿ ಬಿಟ್ರೆ ನಿಮ್ಮೆಲ್ಲರನ್ನುವೆ ನಮ್ಮ ಕಾಡು ದೇವರಿಗೆ ಬಲಿಯನ್ನ ಕೊಡ್ತೀವಿ ಅನ್ನೋದಾಗಿ ಹೇಳ್ತಾರೆ. ಆದ್ರಿಂದ ಬೇರೆ ದಾರಿ ಇಲ್ದಿರಾ ನಮ್ಮ ಟೀಮ್ ನವರು ಕೂಡ ಫೈಟ್ ಅನ್ನ ಮಾಡೋದಿಕ್ಕೆ ಒಪ್ಪಿಕೊಳ್ತಾರೆ. ಆದ್ರೆ ನಮ್ಮ ಟೀಮ್ ನಲ್ಲಿ ತುಂಬಾನೇ ಬಲಶಾಲಿಯಾಗಿ ಇರ್ತಾ ಇರೋದು ನಮ್ಮ ಜೀಜು ಒಬ್ಬನೇ ಅಲ್ವಾ. ಸೊ ಕುಸ್ತಿಯನ್ನ ಮಾಡೋದಿಕ್ಕೆ ಅವನೇನೆ ಅಖಾಡಕ್ಕೆ ಬರ್ತಾನೆ. ನಂತರ ಇಬ್ಬರ ನಡುವೆನುವೆ ಒಂದು ಸೂಪರ್ ಆದ ಕುಸ್ತಿ ಶುರುವಾಗುತ್ತೆ. ಸ್ವಲ್ಪ ಸಮಯಗಳ ಕಾಲ ನಮ್ಮ ಜೀಜು ಕೂಡ ಆ ಫೈಟರ್ ನ ಜೊತೆ ಸೂಪರ್ ಆಗಿನೇ ಫೈಟ್ ಅನ್ನ ಮಾಡ್ತಾನೆ. ಬಟ್ ಆದ್ರೆ ನಮ್ಮ ಜೀಜು ಈ ಕಾಡಿನ ಜನಾಂಗವನ್ನ ಸೋಲಿಸುವಷ್ಟು ಶಕ್ತಿಯನ್ನ ಹೊಂದಿರ್ತಾ ಇಲ್ಲ. ಇನ್ನೇನು ಸಾಯುವ ಸಿಚುವೇಶನ್ಗೆ ಬಂದು ಬಿಡ್ತಾನೆ. ಇದನ್ನ ನೋಡುವ ನಮ್ಮ ಪೀಟರು ಸುಮ್ನೆ ಇರ್ತಾನ. ನಮಗಾಗಿ ನಮ್ಮ ಫ್ರೆಂಡು ಇಷ್ಟೊಂದು ಕಷ್ಟವನ್ನ ಪಡ್ತಾ ಇದ್ರೆ ನಾವು ಸುಮ್ನೆ ಇರೋಕೆ ಆಗೋದಿಲ್ಲ ಅನ್ನೋದಾಗಿ ಅವನ ಕೈಗೆ ಕಟ್ಟಿರುವ ಒಂದು ಕೊಟ್ಟನ್ನ ಬಿಚ್ಚಿ ಆ ಫೈಟರ್ ನ ಜೊತೆ ಫೈಟ್ ಮಾಡೋದಿಕ್ಕೆ ನಮ್ಮ ಪೀಟರ್ ಅನ್ನೇ ಅಖಾಡಕ್ಕೆ ಇಳಿತಾನೆ. ಚಿಕ್ಕ ಹುಡ್ಗ ಆದ್ರೂ ತನ್ನ ಶಕ್ತಿಯನ್ನ ಮೀರಿ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಆದ್ರೆ ಆ ಫೈಟರ್ಗೆ ನಮ್ಮ ಹುಡ್ಗ ತುಂಬಾನೇ ಚಿಕ್ಕವನು ಅಲ್ವಾ. ಸೊ ಎತ್ತಿ ಎತ್ತಿ ಕೆಳಗಡೆಗೆ ಬಿಸಾಡ್ತಾನೆ. ಅಂಡ್ ಇದೇ ರೀತಿಯಾಗಿ ನಮ್ಮ ಪೀಟರ್ ಕೆಳಗಡೆಗೆ ಬೀಳ್ಬೇಕಾದ್ರೆ ನಮ್ಮ ಪೀಟರ್ ನ ಕುತ್ತಿಗೆಯಲ್ಲಿ ಅವರ ಮದರ್ ಕೊಟ್ಟಿರ್ತಾ ಇರುವ ಒಂದು ಲಾಕೆಟ್ ಇದೆ ಅಲ್ವಾ. ಆ ಲಾಕೆಟ್ ಅನ್ನ ಇಲ್ಲಿನ ಹೆಡ್ ನೋಡಿ ಬಿಡ್ತಾನೆ. ಆ ರೀತಿ ಆ ಲಾಕೆಟ್ ಅನ್ನ ನೋಡಿದ ಕೂಡ್ಲೆ ಆ ಫೈಟ್ ಅನ್ನ ಅಲ್ಲಿಗೇನೆ ನಿಲ್ಲಿಸಿಬಿಟ್ಟು, ಎಲ್ಲರವೇ ನಿಲ್ಲಿಸ್ರು, ನಾವು ಇಷ್ಟು ವರ್ಷಗಳಾಗಿ ಕಾಯ್ತಾ ಇದೀವಿ ಅಲ್ವಾ, ನಮ್ಮನ್ನ ಕಾಪಾಡೋದಿಕ್ಕೆ ಒಬ್ಬ ಬಂದೇ ಬರ್ತಾನೆ ಅಂತ. ಇಲ್ಲಿ ಬಿದ್ದಿರ್ತಾ ಇರೋ ಪೀಟರು ಅವನೇನೆ ಕಂಡ್ರು. ಆ ಬ್ಲಾಕ್ ಬಿಯರ್ ನ ಸಮಸ್ಯೆಯಿಂದ ನಮ್ಮೆಲ್ರನ್ನುವೆ ಕಾಪಾಡೋಕೆ ಬಂದಿರುವ ಮಹಾನಾಯಕ ಇವನೇನೆ. ಇದಕ್ಕೆ ಸಾಕ್ಷಿ ಅವರ ಕೊತ್ತಲ್ಲಿ ಇರುವ $, ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ತಾನೆ ಆ ಹೆಡ್. ಸೊ ನಮ್ಮ ಪೀಟರ್ ಮತ್ತೆ ಜೀಜುವನ್ನ ಜನಗಳು ಬಿಡ್ತಾರೆ. ನಂತರ ನಾವು ದೊಡ್ಡ ತಪ್ಪನ್ನ ಮಾಡಿಬಿಟ್ವಿ, ನಮ್ಮನ್ನ ದಯವಿಟ್ಟು ಕ್ಷಮಿಸಿ ಅನ್ನೋದಾಗಿ ಸಾರಿ ಅನ್ನವೇ ಕೇಳ್ತಾರೆ. ನೆಕ್ಸ್ಟ್ ಅಲ್ಲಿನ ಹೆಡ್ ಏನೇ ಆದ್ರೂ ಒಂದ್ಸಲ ಇವ್ನೇನ ನಮ್ಮನ್ನ ಕಾಪಾಡೋಕೆ ಬಂದಿರುವ ಆ ಮಹಾನಾಯಕ ಅಂತ ಚೊಕ್ಕನ ಮಾಡ್ಬೇಕು ಅನ್ನೋದಾಗಿ ನಮ್ಮ ಪೀಟರ್ ಅನ್ನ ಎತ್ತರದ ಒಂದು ಜಾಗದಲ್ಲಿ ನಿಲ್ಲಿಸಿ ಗಾಳಿಯಲ್ಲಿ ಹಾರಾಡಿ ಅವನ ಶಕ್ತಿಯನ್ನ ತೋರ್ಸೋದಕ್ಕೆ ಆರ್ಡರ್ ಅನ್ನ ಕೊಡ್ತಾರೆ. ಆದ್ರೆ ನಮ್ಮ ಹೀರೋಗೆ ಎತ್ತರ ಅಂದ್ರೆ ತುಂಬಾನೇ ಭಯ ಅಲ್ವಾ. ಸೊ ನನ್ನ ಹತ್ರ ಯಾವ್ದೇ ಶಕ್ತಿನೂ ಇಲ್ಲ, ಏನ್ವೇ ಇಲ್ಲ. ಅದ್ರಲ್ಲಿ ಬೇರೆ ನನಗೆ ಎತ್ತರ ಅಂದ್ರೆ ತುಂಬಾನೇ ಭಯ ಅನ್ನೋದಾಗಿ ಹೇಳ್ಕೋಬೇಕಾದ್ರೆ ಅಲ್ಲಿನ ಹೆಡ್ ತುಂಬಾನೇ ಯೋಚನೆಯನ್ನ ಮಾಡಿ, ನಿನಗೆ ಕೇವಲ 2 ದಿನಗಳ ಟೈಮ್ ಅನ್ನ ಕೊಡ್ತಾ ಇದೀವಿ, ಅಷ್ಟರಲ್ಲಿ ನೀನು ನಿನ್ನ ಶಕ್ತಿಯನ್ನ ಸಾಬೀತ್ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ 3 ಜನರನ್ನುವೆ ನಮ್ಮ ಕಾಡು ದೇವರಿಗೆ ಬಲಿ ಕೊಡ್ತೀವಿ ಅನ್ನೋದಾಗಿ ಮತ್ತೆ ಒಂದು ವಾರ್ನಿಂಗ್ ಅನ್ನ ಕೊಡ್ತಾರೆ. ನೆಕ್ಸ್ಟ್ ಈ ಕಾಡು ಜನಾಂಗದಲ್ಲಿ ಒಬ್ಬಳು
ಜಾದು ಶಕ್ತಿಯನ್ನ ಕಲ್ತಿರ್ತಾ ಇರುವ ಮಾಟಗಾತಿ ಇದ್ದಾಳೆ. ಅಂಡ್ ಇವಾಗ ಅವಳೇನೆ ನಮ್ಮ ಪೀಟರ್ ಅನ್ನ ಕರ್ಕೊಂಡು ಒಂದು ಜಾಗಕ್ಕೆ ಬರ್ತಾಳೆ. ನಂತರ ನಮ್ಮ ಪೀಟರ್ಗೆ ಅವರ ತಂದೆ ತಾಯಿಯ ಬಗ್ಗೆ ನಿಜವಾದ ವಿಷಯಗಳನ್ನ ಹೇಳೋದಿಕ್ಕೆ ಶುರು ಮಾಡ್ತಾಳೆ. ನಮ್ಮ ಪೀಟರ್ ನ ಫಾದರ್ ಮತ್ತೆ ಮದರ್ ಇಬ್ಬರುವೆ ಈ ಬ್ಲಾಕ್ ಬಿಯರ್ಡ್ ಅನ್ನ ಸೋಲಿಸೋದಿಕ್ಕೆ ಅವನ ಜೊತೆ ಹೋರಾಡಿರ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಪೀಟರ್ ನ ಮದರು ಒಬ್ಬಳು ಯಕ್ಷಿಣಿ. ಅವಳು ಭೂಲೋಕಕ್ಕೆ ಬಂದ ನಂತರ ಒಬ್ಬ ರಾಜನ ಮೇಲೆ ಲವ್ ಆಗಿ ಬಿಟ್ಟಿರ್ತಾ ಇದೆ. ಸೊ ಆ ರಾಜನು ಕೂಡ ನಮ್ಮ ಪೀಟರ್ ನ ಮದರ್ ಅನ್ನ ಲವ್ ಅನ್ನ ಮಾಡಿದ್ದಾನೆ. ನಂತರ ಇಬ್ರುವೆ ಒಪ್ಕೊಂಡು ಮದ್ವೆಯನ್ನಾಗಿರ್ತಾ ಇದ್ದಾರೆ. ಆದ್ರೆ ಈ ವಿಷಯ ಬ್ಲಾಕ್ ಬಿಯರ್ಡ್ಗೂ ಕೂಡ ಗೊತ್ತಾಗ್ಬಿಟ್ಟಿದೆ. ಯಕ್ಷಿಣಿ ಅಂದ್ರೆ ತುಂಬಾನೇ ಮಾಯಾ ಶಕ್ತಿಗಳು ಇರುತ್ತೆ ಅಲ್ವಾ. ಸೊ ಈ ಬ್ಲಾಕ್ ಬಿಯರ್ಡ್ಗೆ ತುಂಬಾನೇ ಜೋಲಸ್ ಆಗಿ ಬಿಟ್ಟು ಹೇಗಾದ್ರೂ ಮಾಡಿ ಆ ಯಕ್ಷಿಣಿಯನ್ನ ನಾವೇನೆ ಮದ್ವೆ ಆಗ್ಬೇಕು, ಆ ರಾಜನ ಕಥೆಯನ್ನ ಮುಗಿಸೋಣ ಅನ್ನೋದಾಗಿ ನಮ್ಮ ಯಕ್ಷಿಣಿ ಮತ್ತೆ ಆ ರಾಜನನ್ನ ಬೇರೆ ಬೇರೆ ಮಾಡ್ಬಿಟ್ಟಿದ್ದಾನೆ. ನಂತರ ಅದೇ ರೀತಿಯಾಗಿ ಫೈಟ್ ನಡೀತಾ ಇರ್ಬೇಕಾದ್ರೆ ನಮ್ಮ ಪೀಟರ್ ನ ಫಾದರ್ ಆಗಿರುವ ಆ ರಾಜನ ಕಥೆಯನ್ನ ಮುಗಿಸ್ಬಿಟ್ಟಿದ್ದಾನೆ. ಬಟ್ ಆದ್ರೆ ಅಷ್ಟರಲ್ಲಿ ಆ ರಾಜ ಮತ್ತೆ ನಮ್ಮ ಯಕ್ಷಿಣಿ ಇಬ್ಬರಿಗುವೆ ನಮ್ಮ ಪೀಟರು ಹುಟ್ಬಿಟ್ಟಿದ್ದಾನೆ. ಸೊ ಹೇಗಾದ್ರೂ ಮಾಡಿ ನಮ್ಮ ಪೀಟರ್ ಅನ್ನ ಕಾಪಾಡ್ಕೋಬೇಕು ಅನ್ನೋದಾಗಿನೇ ಆ ಯಕ್ಷಿಣಿ ನಮ್ಮ ಪೀಟರ್ ನ ಒಂದು ಬ್ಯಾಸ್ಕೆಟ್ ನಲ್ಲಿ ಹಾಕೊಂಡು ಒಂದು ಅನಾಥ ಆಶ್ರಮದ ಮುಂದೆ ಮಡಗಿ ಹೋಗಿರ್ತಾ ಇರೋದು. ಆ ರೀತಿ ನಮ್ಮ ಪೀಟರ್ ಅನ್ನ ಬಿಟ್ಟು ವಾಪಸ್ಸು ಆ ಬ್ಲಾಕ್ ಬಿಯರ್ಡ್ ನ ವಿರುದ್ಧ ಸೇಡನ್ನ ತೀರ್ಸ್ಕೊಳ್ಳೋದಿಕ್ಕಾಗಿನೇ ಬಂದಿರ್ತಾ ಇದ್ದಾಳೆ. ಅಂಡ್ ಅದೇ ರೀತಿಯಾಗಿ ನಮ್ಮ ಯಕ್ಷಿಣಿ ಅವಳ ಹತ್ರವಾಗಿ ಇರುವ ತನ್ನ ಸಂಪೂರ್ಣ ಶಕ್ತಿಯನ್ನ ಬಳಸಿ ಒಂದು ದೊಡ್ಡದಾದ ನೆಕ್ಸ್ಟ್ ಲೆವೆಲ್ ನ ಫೈಟ್ ಅನ್ನೇ ಮಾಡಿರ್ತಾ ಇದ್ದಾಳೆ ಆ ಬ್ಲಾಕ್ ಬಿಯರ್ಡ್ ನ ಜೊತೆಗೆ. ಆದ್ರೆ ಆ ಬ್ಲಾಕ್ ಬಿಯರ್ಡ್ ಗ್ರೀನ್ ಕಲರ್ ನ ಕ್ರಿಸ್ಟಲ್ ಗಳನ್ನ ಹುಡುಕಿ ತೆಗಿಸ್ತಾ ಇದ್ದ ಅಲ್ವಾ, ಅದ್ರ ಶಕ್ತಿಯನ್ನ ಬಳಸ್ಕೊಂಡು ನಮ್ಮ ಯಕ್ಷಿಣಿಯನ್ನ ಅನಂತ ಕಾಲದವರೆಗೆ ಒಂದು ಮಾಯಾವಿ ಜಾಲದಲ್ಲಿ ಬಂಧಿಸಿ ಬಿಡ್ತಾನೆ. ಅಷ್ಟೇ, ಈ ವಿಷಯವನ್ನ ತಿಳ್ಕೊಳ್ಳುವ ನಮ್ಮ ಪೀಟರ್ಗೆ ಅವನ ರಕ್ತ ಕುದಿಯೋದಿಕ್ಕೆ ಶುರುವಾಗ್ತಾ ಇದೆ. ಹೇಗಾದ್ರೂ ಮಾಡಿ ಆ ಬ್ಲಾಕ್ ಬಿಯರ್ಡ್ ನ ವಿರುದ್ಧ ನಾವು ಸೇಡನ್ನ ತೀರಿಸ್ಕೊಳ್ಳೇಬೇಕು, ನನ್ನ ತಂದೆ ತಾಯಿ ಇಬ್ಬರನ್ನುವೆ ನಾಶ ಮಾಡಿರ್ತಾ ಇರುವ ಪಾಪಿ ಅವನು ಅನ್ನೋದಾಗಿ ನಮ್ಮ ಪೀಟರ್ ಕೂಡ ರೊಚ್ಚಿಗೆ ಹೇಳ್ತಾನೆ. ನನ್ನ ತಾಯಿ ಯಕ್ಷಿಣಿ ಅಂದ್ರೆ ನನ್ಗೂ ಕೂಡ ಮಾಯಾ ಶಕ್ತಿಗಳು ಖಂಡಿತ ಇರುತ್ತೆ. ಸೊ ಅದನ್ನ ಆಕ್ಟಿವೇಟ್ ಮಾಡೋಣ ಅನ್ನೋದಾಗಿ ಎತ್ತರದ ಜಾಗಕ್ಕೆ ಬಂದು ತುಂಬಾನೇ ಪ್ರಾಕ್ಟೀಸ್ ಮಾಡಿ ಜಂಪ್ ಮಾಡೋದಿಕ್ಕೆ ಟ್ರೈ ಮಾಡ್ತಾನೆ. ಅಂಡ್ ನಮ್ಮ ಪೀಟರ್ ನ ಜೊತೆ ಒಬ್ಬ ಮ್ಯಾನೇಜರ್ ಕೂಡ ಬಂದಿದ್ದ ಅಲ್ವಾ, ಅವನು ಕಾಡ್ನಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ಇವರನ್ನ ಫಾಲೋವನ್ನ ಮಾಡ್ಕೊಂಡ್ ಬಂದಿರುವ ಬ್ಲಾಕ್ ಬಿಯರ್ಡ್ ಆ ಮ್ಯಾನೇಜರ್ ನ ಹತ್ರವಾಗಿ ಡೈರೆಕ್ಟ್ ಆಗಿ ಬಂದು, ಪೀಟರ್ ಇವಾಗ ಎಲ್ಲಿದ್ದಾನೆ, ಅವನ ಬಗ್ಗೆ ನಿನ್ಗೆ ಏನೇನೋ ಗೊತ್ತು ಅಂತ ತುಂಬಾನೇ ಭಯವನ್ನ ಪಡಿಸಿ ಕೇಳ್ಬೇಕಾದ್ರೆ ತನ್ನ ಪ್ರಾಣವನ್ನ ಕಾಪಾಡ್ಕೊಳ್ಳೋದಿಕ್ಕೆ ಆ ಮ್ಯಾನೇಜರು ಅವನಿಗೆ ಗೊತ್ತಿರುವ ಎಲ್ಲ ವಿಷಯಗಳನ್ನ ಹೇಳಿ ಬಿಡ್ತಾನೆ ಆ ಬ್ಲಾಕ್ ಬಿಯರ್ಡ್ಗೆ. ಅಷ್ಟೇ, ನೆಕ್ಸ್ಟ್ ಡೇನೆ ಆ ಬ್ಲಾಕ್ ಬಿಯರ್ಡ್ ತನ್ನ ಸಂಪೂರ್ಣವಾದ ಸೈನ್ಯವನ್ನ ಕರ್ಕೊಂಡು ಬಂದು ಈ ಬುಡಕಟ್ಟು ಜನಾಂಗದವರು ವಾಸಿಸಿ ಬರ್ತಾ ಇರುವ ಜಾಗದ ಮೇಲೆನೆ ಎರ್ರ ಬಿರಿಯಾಗಿ ಅಟ್ಯಾಕ್ ಅನ್ನ ಮಾಡಿಸ್ತಾನೆ. ಈ ಕಾಡು ಜನಗಳು ಏನುವೆ ಕಡಿಮೆ ಇದ್ದಿರ್ತಾ ಇಲ್ಲ, ಇವರು ಕೂಡ ಒಂದು ನೆಕ್ಸ್ಟ್ ಲೆವೆಲ್ ನ ಮಾಸ್ ಫೈಟ್ ಅನ್ನೇ ಮಾಡೋದಿಕ್ಕೆ ಶುರು ಮಾಡ್ತಾರೆ. ಅಂಡ್ ಈ ಬುಡಕಟ್ಟು ಜನಾಂಗಕ್ಕೆ ಒಬ್ರು ಹೆಡ್ ಇದ್ದಾರೆ ಅಲ್ವಾ, ಆ ಹೆಡ್ ಇವಾಗ ಇಲ್ಲಿನ ಮಾಟಗಾತಿ ಮತ್ತೆ ತುಂಬಾನೇ ಪವರ್ಫುಲ್ ಆದ ಸೋಲ್ಜರ್ಸ್ ಗಳಿಗೆ ಏನಾದ್ರೂ ಪರವಾಗಿಲ್ಲ, ಮೊದ್ಲು ಪೀಟರ್ ಅನ್ನ ಬಚಾವ್ ಮಾಡಿ, ಯಾಕಂದ್ರೆ ಎಲ್ಲರನ್ನುವೆ ಕಾಪಾಡೋದಿಕ್ಕೆ ಇರ್ತಾ ಇರೋದು ಕೇವಲ ಅವನೊಬ್ಬನೇ. ಸೊ ಆದಷ್ಟು ಬೇಗ ಅವನನ್ನ ಸೇವ್ ಮಾಡಿ ಅಂತ ಒಂದು ಆರ್ಡರ್ ಅನ್ನ ಕೊಡ್ತಾರೆ. ಆದ್ರೆ ಆ ಬ್ಲಾಕ್ ಬಿಯರ್ಡ್ ಅಷ್ಟೊಂದು ಈಸಿಯಾಗಿ ಬಿಟ್ಬಿಡ್ತಾನ, ನಮ್ಮ ಪೀಟರ್ ಅನ್ನ ಹುಡಿಕೊಂಡು ಬರ್ತಾನೆ. ಇನ್ನೇನು ನಮ್ಮ ಪೀಟರ್ ಅನ್ನ ಹಿಡಿದು ಬಿಡ್ತಾನೆ ಅನ್ನುವ ಕೊನೆಯ ಕ್ಷಣದಲ್ಲಿ ಆ ಮಾಟಗಾತಿ ಒಂದು ಫ್ಲೈಯಿಂಗ್ ಪ್ಯಾರಾಚೂಟ್ ಅನ್ನ ಯೂಸ್ ಮಾಡ್ಕೊಂಡು ನಮ್ಮ ಪೀಟರ್ ಅನ್ನ ಎತ್ಕೊಂಡು ಗಾಳಿಯಲ್ಲಿ ಹಾರಾಡಿ ಬಿಡ್ತಾಳೆ. ನೆಕ್ಸ್ಟ್ ನಮ್ಮ ಜೀಜು ಕೂಡ ಅದೇ ಪ್ಯಾರಾಚೂಟಿಗೆ ಜಾಯ್ನ್ ಆಗ್ತಾನೆ. ಇದನ್ನ ನೋಡುವ ಬ್ಲಾಕ್ ಬಿಯರ್ಡ್ಗೆ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅನ್ನೋದಾಗಿ ಮ್ಯಾಪ್ ಅನ್ನ ಕೊಂಡು ಹಿಡಿರೋ ಅನ್ನೋದಾಗಿ ಈ ಜನಾಂಗದವರ ಜಾಗವನ್ನ ಸರ್ಚ್ ಮಾಡಿಸ್ತಾನೆ. ಇನ್ನೊಂದ್ ಕಡೆ ಪ್ಯಾರಾಚೂಟಿನಲ್ಲಿ ನಮ್ಮ ಪೀಟರು, ಜೀಜು ಮತ್ತೆ ಒಂದು ಹುಡುಗಿ 3 ಜನರುವೆ ಬರ್ತಾ ಇದ್ರು ಅಲ್ವಾ, ಅವರು ಕಂಟ್ರೋಲ್ ಅನ್ನ ತಪ್ಪಿ 3 ಜನರುವೆ ದೊಪ್ಪ ಅಂತ ಕೆಳಗಡೆಗೆ ಬೀಳ್ತಾರೆ. ನೆಕ್ಸ್ಟ್ ಈ ಬ್ಲಾಕ್ ಬಿಯರ್ಡ್ ಏನಕ್ಕಾಗಿ ಇಷ್ಟೊಂದು ಕೆಟ್ಟ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾನೆ ಅಂದ್ರೆ, ಎಲ್ಲ ಯಕ್ಷ ಯಕ್ಷಿಣಿಯರಿಗೆ ಶಕ್ತಿ ಸಿಗೋದು ಒಂದು ಪವಿತ್ರವಾದ ಸ್ಥಾನದಲ್ಲಿ. ಸೊ ಆ ಶಕ್ತಿ ಪುಂಜವನ್ನ ನಾವೇನೆ ಪಡ್ಕೊಂಡ್ರೆ ನಾವು ಅಮರರಾಗಿ ಬಿಡ್ತೀವಿ ಅನ್ನೋದಾಗಿ ಒಂದು ದುರಾಸೆಯಿಂದ ಇಷ್ಟೆಲ್ಲ ಕೆಲಸಗಳನ್ನ ಮಾಡಿ ಬರ್ತಾ ಇದ್ದಾನೆ ಆ ಬ್ಲಾಕ್ ಬಿಯರ್ಡ್. ಆದ್ರೆ ಆ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ಒಂದು ಮಾಯಾವಿ ಡೋರ್ ಅನ್ನ ಓಪನ್ ಮಾಡ್ಬೇಕು. ಬಟ್ ಆದ್ರೆ ಅದನ್ನ ಓಪನ್ ಮಾಡೋದಿಕ್ಕೆ ಸಾಮಾನ್ಯ ಮನುಷ್ಯರಿಂದ ಸಾಧ್ಯ ಇಲ್ಲ, ಯಾರಾದ್ರೂ ಯಕ್ಷಲೋಕದವರೇ ಅದನ್ನ ಓಪನ್ ಮಾಡ್ಬೇಕು. ಇವಾಗ ನಮ್ಮ ಪೀಟರ್ ನಲ್ಲಿ ಯಕ್ಷಲೋಕದವರ ಅಂಶ ಇದೆ ಅಲ್ವಾ, ಸೊ ಅವನನ್ನ ಯೂಸ್ ಮಾಡ್ಕೊಂಡೆ ಆ ಡೋರ್ ಅನ್ನ ಓಪನ್ ಮಾಡಿ ಆ ಪವಿತ್ರ ಸ್ಥಾನದಲ್ಲಿ ಇರುವ ಶಕ್ತಿ ಪುಂಜವನ್ನ ಪಡ್ಕೊಳ್ಳೋದಿಕ್ಕಾಗಿನೇ ಈ ಬ್ಲಾಕ್ ಬಿಯರ್ಡ್ ಇವಾಗ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಈ ಕಡೆ ನಮ್ಮ ಪೀಟರ್ಗೆ ಈ ಕಾಡು ಜನಾಂಗದ ಹೆಡ್ ಏನನ್ನ ಹೇಳಿದ್ದಾರೆ ಅಂದ್ರೆ, ಆ ಬ್ಲಾಕ್ ಬಿಯರ್ಡ್ ನ ಕಥೆಯನ್ನ ಮುಗಿಸ್ಬೇಕು ಅಂದ್ರೆ ನೀನು ಯಕ್ಷ ಲೋಕಕ್ಕೆ ಹೋಗಿ ಅಲ್ಲಿನ ಡೋರ್ ಅನ್ನ ಓಪನ್ ಮಾಡಿ ಎಲ್ಲಾ ಯಕ್ಷಿಣಿಯರ ಶಕ್ತಿಯನ್ನ ಪಡ್ಕೊಂಡು ಅದರ ಸಹಾಯದಿಂದಾನೆ ಈ ಬ್ಲಾಕ್ ಬಿಯರ್ಡ್ ನ ಕಥೆಯನ್ನ ಮುಗಿಸ್ಬೇಕು ಅನ್ನೋದಾಗಿ ಒಂದು ವಿಷಯವನ್ನ ಹೇಳಿದ್ದಾರೆ. ಸೊ ಇವಾಗ ನಮ್ಮ ಜೀಜು, ಪೀಟರು ಮತ್ತೆ ಆ ಹುಡುಗಿ 3 ಜನರು ಸೇರಿ ಒಂದು ಬೋಟ್ ಅನ್ನ ಯೂಸ್ ಮಾಡ್ಕೊಂಡು ನೀರಿನ ಮುಖಾಂತರ ಜಾಗಕ್ಕೆ ಬರೋದಿಕ್ಕೆ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಬರ್ತಾ ಇರ್ಬೇಕಾದ್ರೆ ನೀರಿನಲ್ಲಿ ಇರ್ತಾ ಇರುವ ಒಂದು ದೈತ್ಯಾಕಾರದ ಮೊಸಳೆ
ನಮ್ಮ ಪೀಟರ್ನ ಮೇಲೆ ದಾಳಿಯನ್ನ ಮಾಡಿ ನೀರಿನ ಒಳಗಡೆಗೆ ಎತ್ಕೊಂಡು ಬಂದು ಬಿಡ್ತಾ ಇದೆ. ನಮ್ಮ ಜೀಜು ಆಗ್ಲಿ ಆ ಹುಡುಗಿ ಆಗ್ಲಿ ನಮ್ಮ ಪೀಟರ್ ಅನ್ನ ಕಾಪಾಡೋದಿಕ್ಕೆ ಆಗೋದಿಲ್ಲ ಅಲ್ವಾ, ಯಾಕಂದ್ರೆ ಅಷ್ಟೊಂದು ದೈತ್ಯವಾದ ಪ್ರಾಣಿಯ ಜೊತೆ ಹೋರಾಡೋದಿಕ್ಕೆ ಹೇಗೆ ಸಾಧ್ಯ ಅಲ್ವಾ. ಸೊ ಅವನನ್ನ ಕಾಪಾಡೋದಿಕ್ಕೆ ತುಂಬಾನೇ ಕಷ್ಟವನ್ನ ಪಡ್ತಾ ಇದ್ದಾರೆ. ಇನ್ನೇನು ಆ ದೈತ್ಯವಾದ ಮೊಸಳೆ ನಮ್ಮ ಪೀಟರ್ನ ಕಥೆಯನ್ನ ಮುಗಿಸಿ ಬಿಡ್ತಾ ಇದೆ ಎನ್ನುವ ಕೊನೆಯ ಕ್ಷಣದಲ್ಲಿ ಆ ನೀರಿನ ಒಳಗಡೆ ಇರ್ತಾ ಇರುವ ಜಲಕನ್ಯೆಯರು ಬರ್ತಾರೆ. ನಂತರ ಆ ಜಲಕನ್ಯೆಯರು ತಮ್ಮ ಹತ್ರ ಇರುವ ಪವರ್ ಅನ್ನ ಯೂಸ್ ಮಾಡಿ ಆ ಮೊಸಳೆಯನ್ನ ಅಲ್ಲಿಂದ ಹೆದರಿಸಿ ಓಡಿಸ್ತಾರೆ. ನೆಕ್ಸ್ಟ್ ನಮ್ಮ ಪೀಟರ್ ಅನ್ನ ಸೇಫ್ ಆಗಿನೇ ಕರ್ಕೊಂಡು ವಾಪಸ್ ಬಿಡ್ತಾರೆ. ನೆಕ್ಸ್ಟ್ ಮತ್ತೆ 3 ಜನರು ಸೇರ್ಕೊಂಡು ಒಂದು ಸೂಪರ್ ಆದ ನೆಕ್ಸ್ಟ್ ಲೆವೆಲ್ ನ ಅಡ್ವೆಂಚರಿಂಗ್ ಅನ್ನ ಮಾಡಿ ಕೊನೆಗುವೆ ಅವರು ಬರ್ಬೇಕಾದ ಜಾಗಕ್ಕೆ ಬಂದು ತಲುಪ್ತಾರೆ. ಬಟ್ ಆದ್ರೆ ಇಷ್ಟು ಹೊತ್ತಿಗೆ ಆಲ್ರೆಡಿ ಆ ಬ್ಲಾಕ್ ಬಿಯರ್ಡ್ ಇಲ್ಲಿಗೆ ಬಂದು ಬಚ್ಚಿಟ್ಕೊಂಡು ಕುಳಿತಿರ್ತಾ ಇದ್ದಾನೆ. ನಂತರ ನಮ್ಮ ಪೀಟರ್ಗೆ ಆ ಬುಡಕಟ್ಟು ಜನಾಂಗದ ಹೆಡ್ ಹೇಳಿರ್ತಾ ಇರೋ ರೀತಿಯಾಗಿನೇ ಒಂದು ದೊಡ್ಡದಾದ ಮ್ಯಾಜಿಕಲ್ ಡೋರ್ ಇರ್ತಾ ಇದೆ. ಅಂಡ್ ಅದನ್ನ ಯಕ್ಷಲೋಕದವರು ಮಾತ್ರ ಓಪನ್ ಮಾಡೋದಿಕ್ಕೆ ಸಾಧ್ಯ ಅಲ್ವಾ. ಸೊ ನಮ್ಮ ಪೀಟರ್ ಅದನ್ನ ಓಪನ್ ಮಾಡೋದಿಕ್ಕಾಗಿ ಬರ್ತಾನೆ. ಯಾಕಂದ್ರೆ ನಮ್ಮ ಪೀಟರ್ ನಲ್ವೇ ಕೂಡ ಯಕ್ಷಿಣಿಯ ಅಂಶ ಇದ್ದಿರ್ತಾ ಇದೆ ಅಲ್ವಾ. ಅಂಡ್ ಅದನ್ನ ಓಪನ್ ಮಾಡೋದಿಕ್ಕೆ ಬೇಕಾಗಿರುವ ಕೀ ಬೇರೆ ಯಾವುದುವೇ ಅಲ್ಲ, ನಮ್ಮ ಪೀಟರ್ ನ ತಾಯಿ ಅವನ ಕುತ್ತಿಗೆಗೆ ಒಂದು $1 ಅನ್ನ ಹಾಕಿರ್ತಾ ಇದ್ರು ಅಲ್ವಾ. ಅದೇನೇ ಈ ಮ್ಯಾಜಿಕಲ್ ಡೋರ್ ಅನ್ನ ಓಪನ್ ಮಾಡೋದಿಕ್ಕೆ ಬೇಕಾಗಿರ್ತಾ ಇರುವ ಕೀ. ಸೊ ಅದನ್ನ ಯೂಸ್ ಮಾಡಿ ನಮ್ಮ ಪೀಟರು ಸೂಪರ್ ಆಗಿನೇ ಆ ಡೋರ್ ಅನ್ನ ಓಪನ್ ಮಾಡ್ತಾನೆ. ಆ ರೀತಿ ಡೋರ್ ಓಪನ್ ಆಗಿದ್ ಕೂಡ್ಲೇನೆ ಅಲ್ಲಿ ಬಚ್ಚಿಟ್ಕೊಂಡು ಕುಳಿತಿರ್ತಾ ಇರುವ ಬ್ಲಾಕ್ ಬಿಯರ್ಡ್ ಹೊರಗಡೆಗೆ ಬಂದು ನಮ್ಮ ಟೀಮ್ ಅವರ ಮೇಲೆ ಅಟ್ಯಾಕ್ ಮಾಡಿ ಬಂಧಿಸಿ ಬಿಡ್ತಾನೆ. ನೆಕ್ಸ್ಟ್ ನಮ್ಮ ಟೀಮ್ ಅವರನ್ನ ಅವನ ಫ್ಲೈಯಿಂಗ್ ಬೋಟ್ ಗೆನೆ ಎತ್ತಾಕೊಂಡು ಆ ಶಕ್ತಿ ಪುಂಜವನ್ನ ಪಡ್ಕೊಳ್ಳೋದಿಕ್ಕೆ ಯಕ್ಷಲೋಕದ ಒಳಗಡೆಗೆನೆ ಬರ್ತಾನೆ. ಆ ರೀತಿ ಅಲ್ಲಿಗೆ ಬರ್ತಾ ಇರ್ಬೇಕಾದ್ರೆ ಸಾವಿರಾರು ಫೇರೀಸ್ ಗಳು ಅಂದ್ರೆ ಸಾವಿರಾರು ಯಕ್ಷಿಣಿಯರು ಅದನ್ನ ತಡೆಯೋದಿಕ್ಕಾಗಿ ಬರ್ತಾರೆ. ಬಟ್ ಆದ್ರೆ ಇವನ ಬೋಟಿನಲ್ಲಿ ಫೈರ್ ಅನ್ನ ಆನ್ ಮಾಡಿಬಿಟ್ಟು ಎಲ್ಲ ಫೇರೀಸ್ ಗಳಿಗುವೆ ಬೆಂಕಿಯನ್ನು ಕೊಚ್ಚಿಸಿ ಭಸ್ಮವನ್ನ ಮಾಡ್ತಾ ಇದ್ದಾನೆ. ಅಷ್ಟೇ ಇದನ್ನ ನೋಡುವ ನಮ್ಮ ಪೀಟರ್ಗೆ ತಡ್ಕೊಳ್ಳೋದಿಕ್ಕೇನೆ ಆಗ್ತಾ ಇಲ್ಲ. ಸೊ ಎಲ್ಲರ ನಡುವೆ ಒಂದು ಮಾಸ್ ಆದ ನೆಕ್ಸ್ಟ್ ಲೆವೆಲ್ ನ ಫೈಟ್ ಶುರುವಾಗುತ್ತೆ. ನಂತರ ಇದೇ ರೀತಿಯಾಗಿ ಒಂದು ಸೂಪರ್ ಆದ ಮಾಸ್ ಆದ ಫೈಟ್ ನಡೀತಾ ಇರ್ಬೇಕಾದ್ರೆ ಆ ಬ್ಲಾಕ್ ಬಿಯರ್ಡ್ ಡೈರೆಕ್ಟ್ ಆಗಿ ನಮ್ಮ ಪೀಟರ್ ನ ಹತ್ರವಾಗಿನೇ ಬಂದು ಒಂದು ಕತ್ತಿಯನ್ನ ಹಿಡಿದು ನಮ್ಮ ಪೀಟರ್ ನ ಕಥೆಯನ್ನ ಮುಗಿಸೋದಿಕ್ಕಾಗಿ ಬರ್ತಾನೆ. ಇನ್ನೇನು ಪೀಟರ್ ನ ಕತೆ ಮುಗಿಯುತ್ತಾ ಅನ್ನುವ ಕೊನೆಯ ಕ್ಷಣದಲ್ಲಿ ಸೂಪರ್ ಆಗಿನೇ ನಮ್ಮ ಜೀಜು ಮತ್ತೊಂದು ಬೋಟ್ ಅನ್ನ ತಂದು ಈ ಬ್ಲಾಕ್ ಬಿಯರ್ಡ್ ನ ಬೋಟಿಗೆ ಸೂಪರ್ ಆಗಿನೇ ಡ್ಯಾಶ್ ಅನ್ನ ಮಾಡ್ತಾನೆ. ಸೊ ಈ ಬ್ಲಾಕ್ ಬಿಯರ್ಡ್ ಕಂಟ್ರೋಲ್ ಅನ್ನ ತಪ್ಪಿ ಹೋಗೋದ್ರಿಂದ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಂಡು ನಮ್ಮ ಪೀಟರ್ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಆ ರೀತಿ ಎಸ್ಕೇಪ್ ಆಗಿ ಬರ್ಬೇಕಾದ್ರೆ ನಮ್ಮ ಪೀಟರು ಒಂದು ಎತ್ತರವಾದ ಜಾಗಕ್ಕೆ ಬಂದು ಬಿಡ್ತಾ ಇದ್ದಾನೆ. ಸೊ ಅವನ ಕೆಳಗಡೆಗೆ ಇಣುಕಿ ನೋಡ್ಬೇಕಾದ್ರೆ ಇವನಿಗೆ ಆಲ್ರೆಡಿ ಎತ್ತರವನ್ನ ಕಂಡ್ರೆ ತುಂಬಾನೇ ಭಯ ಅಲ್ವಾ. ಇನ್ನವೇ ಹೆಚ್ಚು ಭಯವಾಗಿ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ನಮ್ಮ ಪೀಟರ್ಗೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಜಾದುಗಾತಿ ಹುಡುಗಿ ಆ ಬ್ಲಾಕ್ ಬಿಯರ್ಡ್ ಅವರ ಟೀಮ್ ನ ಜೊತೆಗೆ ಸೂಪರ್ ಆಗಿನೇ ನೆಕ್ಸ್ಟ್ ಲೆವೆಲ್ ನಲ್ಲಿ ಫೈಟ್ ಮಾಡ್ತಾ ಇದ್ದಾಳೆ. ನಂತರ ಸೋಲ್ಜರ್ಸ್ ಗಳನ್ನೆಲ್ಲ ಫೇಸ್ ಮಾಡಿಬಿಟ್ಟು ಡೈರೆಕ್ಟ್ ಆಗಿ ಆ ಬ್ಲಾಕ್ ಬಿಯರ್ಡ್ ನ ಹತ್ರವಾಗಿನೇ ಬಂದು ಅವನ ಜೊತೆಯಾಗಿ ಫೈಟ್ ಮಾಡ್ತಾ ಇದ್ದಾಳೆ. ಅಂಡ್ ಇದೇ ರೀತಿಯಾಗಿ ಫೈಟ್ ನಡೀತಾ ಇರ್ಬೇಕಾದ್ರೆ ನಮ್ಮ ಜೀಜು ಎಂಟ್ರಿಯನ್ನ ಕೊಟ್ಟು ಅವನು ಕೂಡ ನೆಕ್ಸ್ಟ್ ಲೆವೆಲ್ ನ ಒಂದು ಮಾಸ್ ಆದ ಫೈಟ್ ಅನ್ನ ಮಾಡ್ತಾನೆ. ಬಟ್ ಆದ್ರೆ ಫೈಟ್ ನಡೀತಾ ಇರ್ಬೇಕಾದ್ರೆ ಈ ಬ್ಲಾಕ್ ಬಿಯರ್ಡ್ ನಮ್ಮ ಜೀಜುವನ್ನ ಪಾತಾಳಕ್ಕೆನೆ ತಳ್ಳಿ ಬಿಡ್ತಾನೆ. ಅಷ್ಟೇ ಇದನ್ನೆಲ್ಲ ನಿಂತು ನೋಡ್ತಾ ಇರುವ ನಮ್ಮ ಪೀಟರ್ ನ ಪರಿಸ್ಥಿತಿ ಹೇಗಿರುತ್ತೆ ಅಲ್ವಾ. ನಾವು ಸುಮ್ನೆ ನಿಂತ್ಕೊಂಡು ನೋಡ್ತಾ ಇದ್ರೆ ಸರಿಯಾಗಿರೋದಿಲ್ಲ ಅನ್ನೋದಾಗಿ ತುಂಬಾನೇ ಧೈರ್ಯವನ್ನ ತಗೊಂಡು ಕೆಳಕೆನೆ ಜಂಪ್ ಮಾಡಿ ಬಿಡ್ತಾನೆ. ನೆಕ್ಸ್ಟ್ ಡೈರೆಕ್ಟ್ ಆಗಿ ನಮ್ಮ ಜೀಜು ಯಾವ ಜಾಗದಲ್ಲಿ ಬೀಳ್ತಾ ಇದ್ದಾನೋ ಅಲ್ಲಿಗೆನೆ ಬಂದು ತಲುಪಿ ನಮ್ಮ ಜೀಜುವನ್ನ ಹಿಡ್ಕೊಳ್ತಾನೆ. ನಂತರ ನಮ್ಮ ಪೀಟರ್ ನ ಒಳಗಡೆ ಇರ್ತಾ ಇರುವ ಮ್ಯಾಜಿಕಲ್ ಪವರ್ ಆಕ್ಟಿವೇಟ್ ಆಗಿ ಬಿಟ್ಟಿದೆ. ನೆಕ್ಸ್ಟ್ ನಮ್ಮ ಜೀಜುವನ್ನ ಎತ್ಕೊಂಡು ಒಂದು ಸೇಫ್ ಆದ ಜಾಗಕ್ಕೆ ತಂದು ಬಿಡ್ತಾನೆ. ನಂತರ ನಮ್ಮ ಹುಡುಗಿ ಬೇರೆ ಆ ಬ್ಲಾಕ್ ಬಿಯರ್ಡ್ ನ ಜೊತೆ ಫೈಟ್ ಅನ್ನ ಮಾಡ್ತಾ ಇದ್ದಾಳೆ ಅಲ್ವಾ. ಸೊ ಹೇಗಾದ್ರೂ ಮಾಡಿ ಅವಳನ್ನುವೇ ಕಾಪಾಡ್ಬೇಕು ಅನ್ನೋದಾಗಿ ವಾಪಸ್ಸು ಆ ಬ್ಲಾಕ್ ಬಿಯರ್ಡ್ ನ ಹತ್ತಿರಕ್ಕಾಗಿನೇ ಬರ್ತಾನೆ. ಆ ರೀತಿ ಬರ್ತಾ ಇರ್ಬೇಕಾದ್ರೆ ಇಲ್ಲಿ ಲಕ್ಷಾಂತರ ಫೇರೀಸ್ ಗಳಿದೆ ಅಲ್ವಾ. ಸೊ ಎಲ್ಲಾ ಫೇರೀಸ್ ಗಳಿವೆ ನಮ್ಮ ಪೀಟರ್ಗೆ ಹೆಲ್ಪ್ ಮಾಡೋದಿಕ್ಕಾಗಿ ಜೊತೆಯಾಗಿನೇ ಬರ್ತಾವೆ. ಈ ಕಡೆ ಆ ಬ್ಲಾಕ್ ಬಿಯರ್ಡ್ ಅನ್ನ ನೋಡಿದ್ರೆ ಇನ್ನೇನು ನಮ್ಮ ಹುಡುಗಿಯನ್ನ ಕೊಲ್ಲೋದಿಕ್ಕಾಗಿ ಕೊತ್ತಿಯನ್ನ ಹಿಡ್ಕೊಂಡು ನಿಂತಿರ್ತಾ ಇದ್ದಾನೆ. ಆದ್ರೆ ನಮ್ಮ ಪೀಟರು ಎಲ್ಲಾ ಫೇರೀಸ್ ಗಳಿಗುವೆ ಆ ಬ್ಲಾಕ್ ಬಿಯರ್ಡ್ ನ ಕಥೆಯನ್ನ ಮುಗಿಸಿ ನಮ್ಮ ಹುಡುಗಿಯನ್ನ ಕಾಪಾಡೋದಿಕ್ಕೆ ಆರ್ಡರ್ ಅನ್ನ ಕೊಡ್ಬೇಕಾದ್ರೆ ಅದೇ ರೀತಿಯಾಗಿ ಎಲ್ಲಾ ಫೇರೀಸ್ ಗಳಿವೆ ಡೈರೆಕ್ಟ್ ಆಗಿನೇ ಆ ಬ್ಲಾಕ್ ಬಿಯರ್ಡ್ ನ ಮೇಲೆ ದಾಳಿಯನ್ನ ಮಾಡ್ತಾವೆ. ಇಷ್ಟು ಹೊತ್ತು ಇಲ್ಲಿ ಒಂದು ದೊಡ್ಡದಾದ ಧಮಾಕಾನೆ ಆಗಿದೆ ಅಲ್ವಾ. ಸೊ ಇದ್ರ ಪರಿಣಾಮವಾಗಿ ಈ ಬೋಟು ಧ್ವಂಸವಾಗೋದಿಕ್ಕೆ ಶುರುವಾಗ್ತಾ ಇದೆ. ಆದ್ರಿಂದ ನಮ್ಮ ಪೀಟರು ಬೇಗನೆ ನಮ್ಮ ಹುಡುಗಿಯನ್ನ ಎತ್ಕೊಂಡು ಗಾಳಿಯಲ್ಲಿ ಹಾರಾಡ್ತಾನೆ. ನೆಕ್ಸ್ಟ್ ಆ ಬ್ಲಾಕ್ ಬಿಯರ್ಡ್ ಇನ್ನವೇ ಆ ಬೋಟ್ ನಲ್ಲೇ ಇದ್ದಾನೆ ಅಲ್ವಾ. ಆ ಫೇರೀಸ್ ಗಳು ಬೇರೆ ಇನ್ನವೇ ಅವನಿಗೆ ಟಾರ್ಚರ್ ಅನ್ನ ಕೊಡ್ತಾನೆ ಇದಾವೆ. ಇವಾಗ ಆ ಫ್ಲೈಯಿಂಗ್ ಬೋಟ್ ಬೇರೆ ಹಾಳಾಗಿರ್ತಾ ಇರೋದ್ರಿಂದ ಒಂದು ಜಾಗಕ್ಕೆನೆ ಬಂದು ಕ್ರಾಶ್ ಅನ್ನ ಮಾಡುತ್ತೆ. ಸೊ ಫೈನಲಿ ಆ ಬೋಟು ಪಾತಾಳಕ್ಕೆನೆ ಬಿದ್ದು ಹೋಗುತ್ತೆ. ಅಷ್ಟೊಂದು ಎತ್ತರದಿಂದ ಬ್ಲಾಕ್ ಬಿಯರ್ಡ್ ಒಂದು ಬೋಟ್ ನ ಜೊತೆಗೆ ಬಿದ್ರೆ ಬದುಕ್ತಾನ. ಸೊ ಆ ಬ್ಲಾಕ್ ಬಿಯರ್ಡ್ ನ ಕತೆ ಅಲ್ಲಿಗೆನೆ ಮುಗಿದು ಹೋಗುತ್ತೆ. ನೆಕ್ಸ್ಟ್ ನಮ್ಮ ಟೋಟಲ್ ಆದ ಟೀಮ್ ಒಂದು ಸೇಫ್ ಆದ ಜಾಗಕ್ಕೆನೆ ಬರ್ತಾರೆ. ನಂತರ ಅಲ್ಲಿ ಲಕ್ಷಾಂತರ ಫೇರೀಸ್ ಗಳಿದೆ ಅಲ್ವಾ.
ಆ ಎಲ್ಲ ಫೇರೀಸ್ಗಳುವೆ ಒಟ್ಟಿಗೆ ಸೇರಿಬಿಟ್ಟು ನಮ್ಮ ಪೀಟರ್ನ ತಾಯಿಯ ರೂಪಕ್ಕೆ ಬದಲಾಗ್ತಾ ಇದ್ದಾವೆ. ನಂತರ ನಮ್ಮ ಪೀಟರ್ನ ತಾಯಿಯ ರೂಪ ಏನನ್ನ ಹೇಳುತ್ತೆ ಅಂದ್ರೆ, ಈ ದುಷ್ಟ ಶಕ್ತಿಗಳ ನಾಶಕ್ಕಾಗಿನೇ ನಿನ್ನ ಜನ್ಮವಾಗಿರ್ತಾ ಇರೋದು. ನೀನದನ್ನ ಅದ್ಭುತವಾಗಿನೇ ಫಾಲೋವನ್ನ ಮಾಡಿದ್ಯಾ. ಇನ್ ಮುಂದೆ ನೀನು ಇಲ್ಲಿಂದ ಎಲ್ಗುವೆ ಹೋಗೋದಿಲ್ಲ. ಬದಲಾಗಿ ಈ ಯಕ್ಷಲೋಕದಲ್ಲೇ ಇದ್ಕೊಂಡು ಇಲ್ಲಿ ಇರ್ತಾ ಇರೋ ಎಲ್ಲ ಫೇರೀಸ್ಗಳನ್ನ ಕಾಪಾಡ್ತೀಯ ಅನ್ನೋದಾಗಿ ಒಂದು ವಿಷಯವನ್ನ ಹೇಳುತ್ತೆ. ಸೊ ಇದನ್ನ ನೋಡುವ ನಮ್ಮ ಪೀಟರ್ಗಂತೂ ಅಳುವನ್ನ ತಡೆಯೋದಿಕ್ಕೇನೆ ಆಗ್ತಾ ಇಲ್ಲ. ಯಾಕಂದ್ರೆ ಇಲ್ಲಿಯವರೆಗೂ ಇವನ ತಾಯಿಯನ್ನ ನೋಡಿರ್ತಾನೆ ಇಲ್ಲ ಅಲ್ವಾ. ಸೊ ಮೊದಲ ಬಾರಿಗೆ ಇವನ ತಾಯಿಯನ್ನ ಕಂಡು ಆನಂದವನ್ನ ತಡೆಯೋದಿಕ್ಕೆ ಆಗ್ದಿರಾ ತುಂಬಾನೇ ಎಮೋಷನಲ್ ಆಗ್ತಾನೆ. ಇಲ್ಲಿಗೆ ಈ ಸೀನ್ ಅನ್ನ ಕಟ್ ಮಾಡಿಬಿಟ್ಟು ಮುಂದಿನ ಸೀನ್ ಅಲ್ಲಿ ನಮ್ಗೆ ಏನನ್ನ ತೋರಿಸ್ತಾರೆ ಅಂದ್ರೆ, ನಮ್ಮ ಪೀಟರ್ ಯಕ್ಷಲೋಕದಿಂದ ವಾಪಸ್ಸು ಭೂಮಿಯ ಲೋಕಕ್ಕೆ ಬರ್ತಾನೆ. ನಂತರ ಒಂದು ಫ್ಲೈಯಿಂಗ್ ಬೋಟ್ ನ ಸಹಾಯದಿಂದ ಇವನು ಒಂದು ಅನಾಥಾಶ್ರಮದಲ್ಲಿ ಇದ್ದ ಅಲ್ವಾ. ಅಲ್ಲಿನ ವಾರ್ಡನು ಸರಿಯಾಗಿ ಊಟವನ್ನ ಕೊಡದೆ ಮಕ್ಕಳಿಗೆ ಟಾರ್ಚರ್ ಅನ್ನ ಕೊಡ್ತಾ ಇದ್ರು ಅಲ್ವಾ. ಡೈರೆಕ್ಟ್ ಆಗಿ ಅದೇ ಆಶ್ರಮಕ್ಕೆನೆ ಬಂದು ಅಲ್ಲಿ ಇರುವ ಎಲ್ಲ ಮಕ್ಕಳನ್ನವೇ ಎತ್ಕೊಂಡು ಯಕ್ಷಲೋಕದಲ್ಲಿ ನೀವೆಲ್ರೂ ತುಂಬಾನೇ ಹ್ಯಾಪಿಯಾಗಿ ನೆಮ್ಮದಿಯಾಗಿ ಬದುಕಬಹುದು ಅನ್ನೋದಾಗಿ ಎಲ್ಲಾ ಮಕ್ಕಳನ್ನವೇ ಕರ್ಕೊಂಡು ವಾಪಸ್ಸು ಯಕ್ಷಲೋಕದ ಕಡೆಗೇನೆ ಬರ್ತಾನೆ. ಇನ್ನು ಕೊನೆಯದಾಗಿ ಇರ್ತಾ ಇರೋದು ನಮ್ಮ ಜೀಜು ಮತ್ತೆ ಆ ಜಾದುಗಾತಿ ಹುಡುಗಿ ಅಲ್ವಾ. ಇವರಿಬ್ಬರುವೆ ಹಿಂದೆ ನಡೆದಿರ್ತಾ ಇರುವ ಪೂರ್ತಿಯಾದ ಜರ್ನಿಯಲ್ಲಿ ತುಂಬಾನೇ ಕ್ಲೋಸ್ ಆಗಿ ಬಿಟ್ಟು ಇಬ್ಬರುವೆ ಲವ್ ಅಲ್ಲಿ ಡೆವಲಪ್ ಆಗ್ಬಿಟ್ಟಿದ್ದಾರೆ. ಸೊ ಫೈನಲ್ ಆಗಿ ಇಬ್ಬರುವೆ ಒಬ್ಬರನ್ನೊಬ್ಬರು ಒಪ್ಕೊಂಡು ತಮ್ಮ ಫೀಲಿಂಗ್ಸ್ ಗಳನ್ನ ಶೇರ್ ಮಾಡ್ಕೊಂಡು ಒಟ್ಟಿಗೆ ಸೇರ್ತಾರೆ. ಅಂಡ್ ಇಲ್ಲಿಗೆ ಈ ಕತೆ ಮುಗಿಯುತ್ತೆ. ಗಾಯ್ಸ್, ಈ ಮೂವಿ ಹೇಗಿತ್ತು ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋವೇನಾದ್ರೂ ಇಷ್ಟವಾಗಿರ್ತಾ ಇದ್ರೆ ಒಂದು ಲೈಕ್ ಅನ್ನ ಕೊಟ್ಟು ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಮುಂದೆ ಕೂಡ ನೆಕ್ಸ್ಟ್ ಲೆವೆಲ್ ನ ಮೂವಿಗಳು ನಿಮಗಾಗಿ ಬರ್ತಾ ಇದೆ. ಅವುಗಳು ಮಿಸ್ ಆಗದಿರೋ ನೋಟಿಫಿಕೇಶನ್ ನ ಮೂಲಕ ಬರ್ಬೇಕು ಅಂದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರ್ಬೇಕು ಅಲ್ವಾ. ಸರಿ, ಓಕೆ, ಮುಂದಿನ ಒಂದು ಅದ್ಭುತವಾದ ಮೂವಿಯ ಜೊತೆ ನಿಮ್ಮನ್ನ ಭೇಟಿಯನ್ನ ಮಾಡ್ತೀನಿ ಗಾಯ್ಸ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.